ನಮಸ್ಕಾರ. ಭಾವನಾ ವಾರ್ತೆಗೆ ಸ್ವಾಗತ. ನಾನು ಉಷಾ ಭವಾನಿಶಂಕರ್. ವಾರ್ತೆಗಳ ವಿವರ. ಬಾಂಗ್ಲಾ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಖಂಡಿಸಿ ಭಟ್ಕಳ ನಗರದಲ್ಲಿ ಶುಕ್ರವಾರ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ವಿಶ್ವ ಹಿಂದೂ ಪರಿಷತ್ ಮತ್ತು ಹಿಂದೂ ಜಾಗರಣಾ ವೇದಿಕೆ ಭಟ್ಕಳದ ಸಮಸ್ತ ಹಿಂದೂ ಸಂಘಟನೆಗಳ ಸಹಭಾಗಿತ್ವದಲ್ಲಿ ನಡೆದ ಬೃಹತ್ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಟ್ಕಳ ಹಿಂದೂಗಳ ವಿರಾಟ ದರ್ಶನ ಕಂಡುಬಂತು. ಸುಮಾರು 7,000 ರಿಂದ 8,000 ಜನರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಒಗ್ಗಟ್ಟನ್ನು ಪ್ರದರ್ಶಿಸಿದರು. ವ್ಯಾಪಾರಸ್ಥರು, ಆಟೋ ಚಾಲಕರು, ಕಾರ್ಮಿಕರು, ಹೋಟೆಲ್ ಉದ್ಯಮಿಗಳು, ಮೀನುಗಾರರು ಹೀಗೆ ಪ್ರತಿಯೊಂದು ವರ್ಗ ಸಮಾಜದ ಜನರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಮೆರವಣಿಗೆಯಲ್ಲಿ ಪಾಲ್ಗೊಂಡವರಿಗಾಗಿ ಜಿಎಸ್ಬಿ ಸಮಾಜದಿಂದ ತಂಪು ಪಾನೀಯದ ವ್ಯವಸ್ಥೆ ಮಾಡಲಾಗಿತ್ತು. ಕೇಸರಿ ಶಾಲು ಹಾಕಿಕೊಂಡ ಕಾರ್ಯಕರ್ತರು ಭಗವಧ್ವಜ ಹಿಡಿದುಕೊಂಡು ಮೆರವಣಿಗೆಯಲ್ಲಿ ಹೊರಟಾಗ ಕೇಸರಿ ಪಡೆಯ ಮಹಾಸಾಗರ ಹರಿದು ಬರುತ್ತಿದ್ದಂತೆ ಕಂಡುಬಂತು. ಚನ್ನಪಟ್ಟಣ ಹನುಮಂತ ದೇವಸ್ಥಾನದಿಂದ ಹೊರಟ ಮೆರವಣಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಸಂಶುದ್ದೀನ್ ವೃತ್ತದ ಮೂಲಕ ರಿಕ್ಷಾ ಚಾಲಕರ ಸಂಘದ ಗಣೇಶೋತ್ಸವ ಮೈದಾನಕ್ಕೆ ಬಂದು ತಲುಪಿತು. ಗಣೇಶೋತ್ಸವ ಮೈದಾನದಲ್ಲಿ ನಡೆದ ಪ್ರತಿಭಟನಾ ಸಭೆಯಲ್ಲಿ ಮಂಗಳೂರಿನ ಗುರುಪುರದ ವಜ್ರದೇಹಿ ಸಂಸ್ಥಾನದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ, ಸಮುದ್ರವೇ ಹರಿದು ಬಂದ ಹಾಗೆ ಭಟ್ಕಳ ಹಿಂದೂ ಸಮಾಜ ಒಂದಾಗಿ ಬಂದಿರುವುದನ್ನು ನೋಡಿದರೆ ಇದೊಂದು ಸ್ಪಷ್ಟ ಸಂದೇಶ ಬಾಂಗ್ಲಾದೇಶಕ್ಕೆ ತಲುಪಲಿದೆ ಎಂದು ನುಡಿದರು. ಹಸೀನಾ ಬೇಗಂ ಭಾರತಕ್ಕೆ ಬಂದ ಕೂಡಲೇ ಯೂನುಸ್ ಎನ್ನುವ ಅಸಮರ್ಥ ನಾಯಕ ಬಾಂಗ್ಲಾದೇಶದ ಚುಕ್ಕಾಣಿ ಹಿಡಿದ. ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳನ್ನು ರಕ್ಷಿಸುವ ಕಾರ್ಯ ಮಾಡಬೇಕಿದ್ದ ಆತ ಕೋಮುದ್ವೇಷಕ್ಕೆ ಪ್ರಚೋದನೆ ನೀಡಿ ನರಮೇಧಕ್ಕೆ ಚಾಲನೆ ನೀಡಿದ್ದಾನೆ. ಜಗತ್ತಿನಾದ್ಯಂತ ಶಾಂತಿ ಮಂತ್ರವನ್ನು ಪಠಿಸುವ ಇಸ್ಕಾನ್ ಸಂಸ್ಥೆ ಬಾಂಗ್ಲಾದಲ್ಲೂ ಕಾರ್ಯ ನಡೆಸುತ್ತಿದೆ. ಜಾತಿ, ಮತ, ಪಂಥ ಭೇದವನ್ನು ಮರೆತು ಎಲ್ಲರಿಗೂ ಅನ್ನ ನೀಡಿದ ಸಂಸ್ಥೆಯ ಚಿನ್ಮಯಿ ಕೃಷ್ಣದಾಸನನ್ನು ಬಂಧಿಸಿದ್ದಾರೆ. ಬಾಂಗ್ಲಾದಲ್ಲಿ ಹಿಂದೂ ಹೆಣ್ಣು ಮಕ್ಕಳ ಅತ್ಯಾಚಾರ, ದೌರ್ಜನ್ಯ ಮಿತಿಮೀರುತ್ತಿದೆ. ಕೋಮು ಪ್ರಚೋದನೆ ನೀಡಿ ಅಫೀಮಿನಂತೆ ದೌರ್ಜನ್ಯ ಎಸಗುವ ನಿಮಗೆ ಸದ್ಯದಲ್ಲೇ ಒಂದು ಗತಿ ಕಾದಿದೆ ಎಂದು ಎಚ್ಚರಿಸಿದರು. ಭಟ್ಕಳದಲ್ಲೂ ಹಿಂದೂಗಳು ಎಚ್ಚರಿಕೆಯಿಂದ ಇರಬೇಕು. ಸಂಘಟನೆ, ಸಂಪತ್ತು, ಸಂತಾನವನ್ನು ಕಾಯ್ದುಕೊಳ್ಳಿ. ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡುವಂತ ಅತಿ ಮುಖ್ಯವಾದ ಸನ್ನಿವೇಶ ಇಂದು ನಿರ್ಮಾಣವಾಗಿದೆ. ಹಿಂದೂ ಸಮಾಜ ಸಂಘಟಿತವಾಗಿ ಸದೃಢವಾಗಿದ್ದರೆ ಯಾರಿಗೂ ತೊಂದರೆ ಇಲ್ಲ. ನಾವು ಯಾರಿಗೂ ಕಿರುಕುಳ ಕೊಡುವ ಮನಸ್ಥಿತಿ ಹೊಂದಿಲ್ಲ. ಶಾಂತಿ ಮಂತ್ರವನ್ನು ನಾವು ಪಠಿಸಿದರೆ ಸಾಲದು, ಇನ್ನೊಂದು ಸಮಾಜವು ಅದಕ್ಕೆ ಕೈಜೋಡಿಸಬೇಕು. ಇಂದು ಎನ್ನುವುದು ಒಕ್ಕರಿಸಿಕೊಂಡು ಬರುತ್ತಿದೆ. ಅದರ ಕುರಿತು ಯಾರೂ ಮಾತನಾಡುತ್ತಿಲ್ಲ. ಇಲ್ಲಿ ನಮ್ಮ ನೆಲೆಯೇ ಭದ್ರವಿಲ್ಲ. ಆದರೆ ಭಾರತದಲ್ಲಿ ಸಮಗ್ರ ಪ್ರಧಾನಿ ಇರುವುದರಿಂದ ನಮಗೆ ಭಯವಿಲ್ಲ ಎಂದು ಅವರು ಹೇಳಿದರು. ಭಟ್ಕಳದ ಪ್ರಧಾನ ಭಾಗದಲ್ಲಿ ಸೇರಿಕೊಂಡು ಬಾಂಗ್ಲಾದಲ್ಲಿ ನಡೆದಿರುವಂತಹ ಹಿಂದೂಗಳ ಕಗ್ಗೊಲೆಯನ್ನ ಮತ್ತು ಹಿಂದೂಗಳ ಅಮಾನುಷವಾಗಿರತಕ್ಕಂಥ ಅತ್ಯಾಚಾರವನ್ನು ಖಂಡಿಸಿ ಆ ಮೂಲಕ ಬಾಂಗ್ಲಾದ ಹಿಂದೂಗಳಿಗೆ ಚೈತನ್ಯವನ್ನು ತುಂಬಬೇಕನ್ನುವ ದೃಷ್ಟಿಯಿಂದ ಇಡೀ ಭಟ್ಕಳದ ಜನತೆ ಅರ್ಥಾತ್ ಹಿಂದೂ ಸಮಾಜ ಭಟ್ಕಳದಲ್ಲಿ ಒಂದಾಗಿದ್ದೀರಿ ಅನ್ನೋದೇ ನಮಗೆ ರತ್ನಾಕರ ಸಮುದ್ರ ಹರಿದು ಬಂದ ಹಾಗೆ ನಮಗೆ ಕಂಡುಕೊಂಡಿತು. ಅಂತಹ ಒಂದು ಶರದಿಯ ಸ್ವರೂಪದಲ್ಲಿ ಸೇರಿರುವಂತಹ ಇಡೀ ಹಿಂದೂ ಸಮಾಜವನ್ನ ನಾವು ಕಂಡು ಬಹಳ ಧನ್ಯತೆಯನ್ನು ಪಡ್ಕೊಂಡಿದ್ದೇವೆ ಅಂತ ಹೇಳಲಿಕ್ಕೆ ನಮಗೆ ಬಹಳ ಆನಂದ ಆಗತ್ತೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೇವೆ ಅಂತಂದ್ರೆ, ನಾವು ಇಂಡಿಯಾದಲ್ಲಿಲ್ಲ, ನಾವಿವತ್ತು ಭಾರತದಲ್ಲಿದ್ದೇವೆ. ಇಂಡಿಯಾ ಹೋಯ್ತು. ಇಂಡಿಯಾ ಹೋದದ್ದರಿಂದ ನಮಗೆ ಇವತ್ತು ಭಾರತ ಸ್ವರ್ಗವಾಗಿ ಕಾಣ್ತಾ ಇದೆ. ಹಿಂದೂಗಳಿಗೆ ಸದೃಢತೆಯನ್ನು ತುಂಬಿಸಬೇಕು. ಆ ಮೂಲಕ ಹಿಂದೂಗಳು ಅಲ್ಲಿ ಗಟ್ಟಿ ನಿಲ್ಲಬೇಕು ಅನ್ನುವ ಕಾರಣವನ್ನ ಒತ್ತಿ ಹಿಡಿಯುತ್ತಾ ನಮ್ಮ ಮನಸ್ಸಿನೊಳಗಿರುವಂತಹ ನೋವು, ನಮ್ಮ ಮನಸ್ಸಿನೊಳಗಿರುವಂತಹ ವೇದನೆ ಅದನ್ನೆಲ್ಲ ಕಟ್ಟಿಕೊಂಡು ಶಾಂತಿಯನ್ನು ಬೋಧಿಸ್ತಾ ಇದ್ದೇವೆ. ಭಾವಚಿತ್ರ ನೋಡಿ, ನಮ್ಮ ತಲೆಯ ಹಿಂದೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದವರು ಜಾಗರಣ ವೇದಿಕೆಯ ಒಂದು ಬ್ಯಾನರ್ ಅಳವಡಿಸಿದ್ದಾರೆ. ಅದರಲ್ಲಿ ಚೀತ್ಕಾರ ನೋಡಿ. ಏನ್ ಮೈಯಲ್ಲಿರೋದು, ನನ್ನ ಮೈಯಲ್ಲಿರೋದು ರಕ್ತನೇ, ನನ್ನ ಸಂತ, ಆದ್ರೂ ನನ್ನ ಮೈಯಲ್ಲಿರೋದು ರಕ್ತ ಕುದೀತದೆ. ಅದನ್ನು ನೋಡುವಾಗ ಅದು ನಮ್ಮ ದೇಶದೊಳಗೆ ಆಗಬಾರದು ಅಂತ ಕಟ್ಟೆಚ್ಚರದಿಂದ ಹೇಳ್ತಾ ಇದ್ದೇನೆ. ಅದು ನಮ್ಮ ದೇಶದೊಳಗೆ ಬರಬಾರದು. ಯಾವುದೇ ಕಾರಣಕ್ಕೆ
ಶಾಂತಿಯನ್ನ ನಾವು ಕಾಪಾಡ್ಕೊಳ್ಬೇಕಂದ್ರೆ ಒಂದು ಕೈಯಲ್ಲಿ ಚಪ್ಪಾಳೆ ಆಗೋದಿಲ್ಲ, ನಿಮ್ ಕೈ ಸೇರ್ಕೊಂಡ್ರೆ ಮಾತ್ರ ಚಪ್ಪಾಳೆ ಆಗೋದು. ಹಾಗಾಗಿ ಎರಡು ಸಮಾಜನು ಎಚ್ಚರಿಕೆಯಿಂದ ನಡೀಬೇಕು. ಅಯ್ಯಪ್ಪನಿಗೆ ಮಾತ್ರ ಶರಣು ಮಾಡೋದಲ್ಲ, ಅಲ್ಲಿ ಒಬ್ಬ ಬ್ಯಾರಿ ಇದ್ದಾನೆ ವಾವರ, ಅವನಿಗೂ ಶರಣು ಹೇಳೋದು. ದುರ್ದೈವ ರೀ, ಬ್ಯಾರಿ ಬಂದದ್ದು ಯಾವಾಗ, ಅಯ್ಯಪ್ಪ ಬಂದದ್ದು ಯಾವಾಗ? ಅದು ಯಾರ ಕಥೆಯನ್ನು ಹೆಣೆದಿದ್ದು? ದುರದೃಷ್ಟ. ವಾವರನಿಗೂ ಅಯ್ಯಪ್ಪನಿಗೆ ಏನ್ರಿ ಸಂಬಂಧ? ಗೋಕುಲಾಷ್ಟಮಿಗೂ ಇಮಾಮ್ ಸಾಬಿಗೂ ಏನ್ ಸಂಬಂಧ? ಏನ್ ಸಂಬಂಧ ರೀ? ಯಾವ ಯಾವ ಭ್ರಷ್ಟಮ ಕಥೆಯನ್ನು ಕಟ್ಟಿದ್ದು? ಎಷ್ಟು ವರ್ಷದ ಹಿಂದೂ ಸಮಾಜ, ಯಾವಾಗ 1,500-2,000 ವರ್ಷದ ಇಸ್ಲಾಂ ಸಮಾಜ, ಆ ಸಮಾಜದ ಒಬ್ಬ ವಾವರ ಅಯ್ಯಪ್ಪನಲ್ಲಿ ಬಂದು ಹೋರಾಟ ಮಾಡಿ ಅವನು ತನಗೆ ಸಾನ್ನಿಧ್ಯ ಕೇಳಿದ್ನಂತೆ. ಇವತ್ತಿಗೂ ಅಲ್ಲಿ ಹೋಗಿ ದುಡ್ಡು ಹಾಕೋದು ನಮ್ಮ ಹಿಂದೂಗಳು. ಒಬ್ಬ ಯಾರಿಯಾದ್ರೂ ಹೋಗಿ ಆ ಹುಂಡಿಗೆ ಹಣ ಹಾಕ್ತಾನ ರೀ? ಯಾರಾದ್ರೂ ನಾವು ಪ್ರಶ್ನೆ ಮಾಡಿದ್ದೀವ? ಆ ಹಣ ಎಲ್ಲಿ ಹೋಗತ್ತೆ? ಆ ಹಣ ಯಾವ ಕಡೆಗೆ ಹೋಗತ್ತೆ? ತಲೆ ನಿವಾಳಿಸಿ ನಮ್ಮ ಹಿಂದೂ ವಾವರನ ಹುಂಡಿಗೆ ಹಣ ಹಾಕ್ತಾ ಇದ್ದಾನಲ್ಲ, ನಾವ್ ಯಾರು ಪ್ರಶ್ನೆ ಮಾಡಿದ್ದೀವ? ಯಾಕ ಹೀಗೆ ಮಾಡ್ತಾ ಇದ್ದೀಯ ಅಯ್ಯಪ್ಪ ಅಂತ ನಾವ್ ಯಾರಾದ್ರೂ ನಮ್ಮ ಸ್ವಾಮಿಯನ್ನ ಪ್ರಶ್ನೆ ಮಾಡಿದ್ದೀವ? ಪ್ರಶ್ನೆ ಮಾಡ್ಬೇಕಿತ್ತಲ್ಲ ನಾವು. ಹಾಗಾಗಿ ನಾವು ತಿಳುವಳಿಕೆ ಮಾಡಿಕೊಳ್ಬೇಕು. ಹಿಂದೂ ಸಮಾಜ ತುಂಬಾ ಸಂಯಮದ ಸಮಾಜ. ಆದ್ರೆ ಇವತ್ತು ನಾವು ಹೇಳ್ತಾ ಇರೋದು, ವಾವರ ದರ್ಗಾಕ್ಕೆ ಹಣ ಹಾಕಬೇಡಿ, ಅಯ್ಯಪ್ಪನಿಗೆ ಮಾತ್ರ ಹಣ ಹಾಕಿ. ಬಾಂಗ್ಲಾ ನಮ್ಮದು, ರಾಜಕೀಯ ಕಾರಣಗಳಿಂದ ಬಾಂಗ್ಲಾ ವಿಚ್ಛೇದನ ಆಯ್ತಷ್ಟೇ. ಬಾಂಗ್ಲಾದಲ್ಲಿ ಇದ್ದದ್ದು ಜಾತ್ಯತೀತ ನೆಲೆ, ಜಾತ್ಯತೀತ ಕಟ್ಟುಪಾಡು. ಇವತ್ತಿಲ್ಲಿಯ ಜಾತ್ಯತೀತರು ಹೇಳ್ತಾರಲ್ಲ ಭಾರತವು ಸೆಕ್ಯುಲರ್ ರಾಷ್ಟ್ರ ಅಂತ. ಯಾವೊಬ್ಬ ಸೆಕ್ಯುಲರ್ ಬಂದು ಹೋರಾಟ ಮಾಡಿದ ಬಾಂಗ್ಲಾದ ಕಡೆಗೆ? ಯಾವೊಬ್ಬ ಸೆಕ್ಯುಲರ್ ಮಾತಾಡುವ ಬಾಂಗ್ಲಾದ ವಿಷಯದಲ್ಲಿ ಸಂಘಟನೆಯನ್ನ ಮಾಡಿ ಪ್ರತಿಭಟನೆ ಮಾಡಿದ? ಯಾಕೆ ಈಗ ನಮ್ಮನ್ನ ನಡೆಸುವ ಸರ್ಕಾರ ಇದೆಯಲ್ಲ, ಒಂದು ಉಯಿಲು ದಾಖಲು ಮಾಡಬೇಕಿತ್ತ? ಮಾಡಿದ್ರೇನು? ಅವರು ಇವತ್ತು ಉಚಿತದಲ್ಲೇ ಇದ್ದಾರೆ. ಖಚಿತ ಗೊತ್ತಿಲ್ಲ. ನಾವು ಬದುಕಿದ್ರೆ ಮಾತ್ರ ರೀ ಉಚಿತ. ನಾವು ಬದುಕಿ ಉಳಿದ್ರೆ ಮಾತ್ರ. ನಾವೇ ಬದುಕದಿದ್ರೆ ನಿಮ್ಮ ಉಚಿತ ಯಾರಿಗೆ? ಇಷ್ಟಾದ್ರೂ ಯೋಚನೆ ಮಾಡಿ ಒಂದು ದಾಖಲು ಮಾಡಿ ಪ್ರತಿಭಟನೆ. ಬಾಂಗ್ಲಾದ ವಿರುದ್ಧವಾಗಿ ಅಲ್ಲಿಯ ಹಿಂದೂಗಳ ರಕ್ಷಣೆಗೆ ಒಂದು ಪ್ರತಿಭಟನೆ ದಾಖಲು ಮಾಡಿ ಸಾಕು. ಈ ರೀತಿ ತೋರಿಸಿದ್ರು. ಅಂದ್ರೆ ಹಿಂದೂ ಸಮಾಜ ದಿಗ್ವಿಜಯವನ್ನ ಸಾಧಿಸಬೇಕು ನನ್ನ ಮೂಲಕ ಅಂತ ಹೇಳಿದ್ರು. ಎರಡನೇ ಸಂದೇಶ ಕೊಟ್ಟರು, ಮುಷ್ಟಿ ಮಾಡಿ ನಿಮ್ಮೊಳಗಿನ ಸಂಬಂಧಗಳನ್ನು ಗಟ್ಟಿ ಮಾಡಿ. ನಾನು ಶೆಟ್ಟಿ, ನಾನು ಭಟ್ಟ, ನಾನು ಪೂಜಾರಿ, ನಾನು ಮೊಯ್ಲಿ, ನಾನು ಸಫಲಿಗ ಅಂತ ವಿಂಗಡಣೆ ಆಗದೆ, ನಾನು ಮೊಗವೀರ ಅಂತ ವಿಂಗಡಣೆ ಆಗದೆ, ನಾವೆಲ್ಲರೂ ಹಿಂದೂಗಳು ಅಂತ ಒಟ್ಟಾಗಿ ನಿಲ್ಲಿ ಅಂತ ಎರಡು ಸಂದೇಶವನ್ನು ಕೊಟ್ಟರು. ಇದು ಕೇವಲ ಬಾಂಗ್ಲಾಕ್ಕೆ ಸೀಮಿತ ಅಲ್ಲ ರೀ, ಭಾರತಕ್ಕೂ ಇದು ಸೇರತ್ತೆ. ಈ ಭಾರತಕ್ಕೂ ಇದು ಸೇರತ್ತೆ. ಭಾರತವನ್ನು ಕೂಡ ದಾರುಲ್ ಹರಬ್ ಮಾಡಲಿಕ್ಕೆ ಹೊರಟವರಿಗೆ ಸಂದೇಶ ಕೊಟ್ಟ ಹಾಗೆ ಇರಬೇಕು. ಇದು ಆರಕ್ಷಕರು ಹೇಳಿದ್ರಂತೆ, ಸ್ವಲ್ಪ ಮಾತಾಡುವಾಗ ಜಾಗೃತಿಯಿಂದ ಮಾತಾಡಿ ಅಂತ. ನಮ್ಮದು ತುಂಬಾ ಶಾಂತಿಯ ಸಮಾಜ, ನಾವು ಯಾವತ್ತೂ ಶಾಂತಿಯನ್ನ ಮಾಡ್ತಾ ಇಲ್ಲ. ಆದ್ರೆ ನೀವುಗಳು ಆರಕ್ಷಕ ಅಧಿಕಾರಿಗಳಾಗಿ ಅಶಾಂತಿ ಮಾಡುವವರ ಮೇಲೆ ಏನು ಕಾನೂನನ್ನ ಜರುಗಿಸಿದ್ದೀರಿ? ಒಂದು ಸುತ್ತೋಲೆಯನ್ನು ಹೇಳಿ. ಅರೆ ನೀವು ನಮ್ಮ ಮಕ್ಕಳ ಮೇಲೆ ಗೂಂಡಾ ಕಾಯ್ದೆಯನ್ನು ಹಾಕ್ತೀರಿ. ಏನು ಕೇಸ್ ಇಲ್ಲದವನ ಮೇಲೆ ಗೂಂಡಾ ಕಾಯ್ದೆ? ಏನವನು ಗೂಂಡಾನ? ಏನವನ ಮನೆ ಉದ್ಧಾರಕ್ಕಾಗಿ ಕೆಲಸ ಮಾಡಿದ್ನ? ಅವನು ಸಮಾಜದ ಉದ್ಧಾರಕ್ಕಾಗಿ ಕೆಲಸ ಮಾಡಿದ. ತಪ್ಪುಗಳು ಯಾರಿಂದ ಆಗೋದಿಲ್ಲ. ಅದೇ ನೀವು ಸರ್ಕಾರ ಬರುತ್ತೆ, ಸರ್ಕಾರ ಹೋಗತ್ತೆ. ಸರ್ಕಾರವನ್ನು ಕಾಯ್ದುಕೊಂಡು ಯಾರು ಇರ್ತಾರ್ರಿ? ಸರ್ಕಾರ ಬೇಕು. ಯಾಕೆ? ವ್ಯವಸ್ಥೆಗಾಗಿ. ನಮ್ಮನ್ನು ಒಳಗಾಗ್ಲಿಕ್ಕೆ ಸರ್ಕಾರ ಬೇಕಾಗಿಲ್ಲ. ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಸರ್ಕಾರ ಬೇಕು. ರಕ್ಷಣೆ ಮಾಡೋದು ಜವಾಬ್ದಾರಿ ತಾನೆ. ರಕ್ಷಣೆ ಮಾಡೋದು ಸರ್ಕಾರದ ಜವಾಬ್ದಾರಿ ತಾನೆ. ಮತ್ತು ಕಾನೂನುಂಟು ಅಂತ ನೀವು ತಿರ್ಗಲಾಟಿಯನ್ನು ನಮ್ಮ ಮೇಲೆ ಪ್ರಯೋಗ ಮಾಡಿದ್ರೆ, ಹಿಂದೆ ಎಲ್ಲ ನಾವು ಅದನ್ನೆಲ್ಲ ಗಮನಿಸಿಕೊಂಡು ಓಡ್ತಿದ್ದೆವು. ಈಗ ಹಾಗಿಲ್ಲ. ಈಗ ನಾವು ಸ್ವಲ್ಪ ಗಟ್ಟಿಯಾಗಿದ್ದೇವೆ. ಈಗ ಸ್ವಲ್ಪ ನಾವು ಸದೃಢ ಆಗಿದ್ದೇವೆ. ಆ ಸದೃಢ ಆದದ್ದು ಹಿಂದೂ ಜಾಗರಣಾ ವೇದಿಕೆಯ ದಕ್ಷಿಣ ಪ್ರಾಂತದ ಪ್ರಮುಖ ಕಾರ್ಕಳದ ಶ್ರೀಕಾಂತ್ ಶೆಟ್ಟಿ ಮಾತನಾಡಿ, ಕೇಸರಿ ಹಾರಾಡುತ್ತಿರುವುದು ಗಾಳಿಯಿಂದ ಅಂತ ತಿಳಿದುಕೊಂಡರೆ ಅದು ನಮ್ಮ ತಪ್ಪು ಕಲ್ಪನೆ. ಸಹಸ್ರಾರು ಹಿಂದೂ ಕಾರ್ಯಕರ್ತರು ಬಲಿದಾನದ ಸಂದರ್ಭದಲ್ಲಿ ಅವರು ಚೆಲ್ಲಿದ ನೆತ್ತರಿನಿಂದ ಇದು ಹಾರಾಡುತ್ತಿದೆ. ಬಾಂಗ್ಲಾದೇಶವನ್ನು ಒಂದು ಸಮಯದಲ್ಲಿ ಕನ್ನಡಿಗರು ಆಳ್ವಿಕೆ ಮಾಡಿದ್ದಾರೆ. ಇಂದು ಕೂಡ ಕನ್ನಡಿಗರಾದ ನಾವು ಒಗ್ಗಟ್ಟಾಗಿ ಬಾಂಗ್ಲಾದೇಶಕ್ಕೆ ಸಂದೇಶ ರವಾನಿಸಬೇಕಿದೆ ಎಂದು ಅವರು ಹೇಳಿದರು. BMP ಇರಬಹುದು,
ಈ ಎಲ್ಲ ಸಂಘಟನೆಗಳಿಗೆ ಉತ್ತರ ಕೊಡೋದಕ್ಕೆ ಭಾರತ ಸಜ್ಜಾಗ್ತಾ ಇದೆ. ಇಡೀ ದೇಶದಲ್ಲಿ ಜನಮಾನಸ ಒಂದಾಗ್ತಾ ಇದೆ. ಹಾಗಾಗಿ ನಾನು ಮೊನ್ನೆ ಹೇಳಿದೆ, ತಪ್ಪೆ ಅಕೇಲೆ ಆಜ್ ಹುವೆ ಇತನೆ. ಆವತ್ತು ನಾವು ಒಬ್ರೋ ಇಬ್ರೋ ಇದ್ವಿ. ತಪ್ಪೆ ಅಕೇಲೆ ಆಜ್ ಹುವೆ ಇತನೆ, ತಬ್ ನಹಿ ಡರೆ ತೋ ಅಬ್ ಕ್ಯಾ ಡರೆಂಗೆ. ಆವತ್ತೇ ಹೆದರ್ಲಿಲ್ಲ, ಇವತ್ತೇನು ಹೆದರ್ತೀವಿ ನಾವು. ತಬ್ ಥೇ ಅಕೇಲೆ ಆಜ್ ಹುವೆ ಇತನೆ, तब नहीं डरे तो अब क्या डरेंगे. विरोधों के सागर में चट्टान है हम, जो टकराएगा मौत अपनी मरेगा. ನಾವೇನು ಮಾಡಲ್ಲ, ಯಾರು ಬಂದು ಗುದ್ದುತ್ತಾನೆ ಅವನ ಮೃತ್ಯು ನಿಶ್ಚಿತ. ನಾವೇನು ಮಾಡಲ್ಲ, ನಾವು ಗಟ್ಟಿಯಾಗಿ ನಿಲ್ತೀವಿ ಅಷ್ಟೇ. ಪ್ರತಿಭಟನಾ ಹಿನ್ನೆಲೆಯಲ್ಲಿ ಶುಕ್ರವಾರ ಮಧ್ಯಾಹ್ನದ ಬಳಿಕ ತಾಲೂಕಿನ ಸಮಸ್ತ ಹಿಂದೂ ಸಮಾಜ ಬಾಂಧವರು ತಮ್ಮೆಲ್ಲ ವ್ಯಾಪಾರ ವಹಿವಾಟು ಕೆಲಸ ಕಾರ್ಯಗಳನ್ನು ಸ್ವಯಂ ಪ್ರೇರಣೆಯಿಂದ ಸ್ಥಗಿತಗೊಳಿಸಿ ಸಂಘಟಿತ ಹಾಗೂ ಶಾಂತಿಯುತ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ಹಿಂದೂ ಬಾಂಧವರೆಲ್ಲ ತಮ್ಮ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡುವ ಮೂಲಕ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದ್ದಾರೆ. ಅದೇ ರೀತಿ ಈ ಮೆರವಣಿಗೆಯಲ್ಲಿ ಮಹಿಳೆಯರು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಇದಕ್ಕೂ ಪೂರ್ವದಲ್ಲಿ ಮೆರವಣಿಗೆಯು ಶ್ರೀ ಚನ್ನಪಟ್ಟಣ ಹನುಮಂತ ದೇವಸ್ಥಾನದ ವಿನಾಯಕ ರಂಗಮಂಟಪದಿಂದ ಹೂವಿನಪೇಟೆ ರಸ್ತೆ, ಮುಖ್ಯಪೇಟೆ ರಸ್ತೆಯಿಂದ ಮಾರಿಗುಡಿ ದೇವಸ್ಥಾನದ ಮಾರ್ಗವಾಗಿ ಭಟ್ಕಳ ಮುಖ್ಯ ಸರ್ಕಲ್ ತನಕ ಬಂದು ಅಲ್ಲಿಂದ ಹಳೆ ಬಸ್ ನಿಲ್ದಾಣದ ರಿಕ್ಷಾ ಚಾಲಕ ಮಾಲಕರ ಗಣೇಶೋತ್ಸವ ವೇದಿಕೆಗೆ ಬಂದು ಶಾಂತಿಯುತ ಬೃಹತ್ ಮೆರವಣಿಗೆ ಅಂತ್ಯಗೊಂಡಿತು. ಮೆರವಣಿಗೆಯುದ್ದಕ್ಕೂ ಕೇಸರಿ ಪಡೆಯ ವಿರಾಟ ದರ್ಶನ ತೋರಿದ್ದು ಸುಮಾರು 7,000-8,000 ಹಿಂದೂ ಬಾಂಧವರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಹಿಂದೂ ಮುಖಂಡ ಗೋವಿಂದ್ ಖಾರ್ವಿ, ವಿಶ್ವ ಹಿಂದೂ ಪರಿಷತ್ ಭಟ್ಕಳದ ಅಧ್ಯಕ್ಷ ರಾಮಕೃಷ್ಣ ನಾಯ್ಕ್, ಕಾರ್ಯಕ್ರಮದ ಸಹ ಸಂಚಾಲಕ ಜಯಂತ್ ಬೆಣಂದೂರು, ನಾಗೇಶ್ ನಾಯ್ಕ್ ಹೆಬ್ಳೆ ಮಾತನಾಡಿದರು. ದಿವ್ಯಾ ದಿನೇಶ್ ನಾಯ್ಕ್, ಉಮೇಶ್ ಮುಂಡಳ್ಳಿ ಪ್ರಾರ್ಥಿಸಿದರೆ ಶಿಕ್ಷಕ ನಾರಾಯಣ್ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದರು. ಮಾಜಿ ಸಚಿವ ಶಿವಾನಂದ್ ನಾಯ್ಕ್, ಮಾಜಿ ಶಾಸಕ ಸುನಿಲ್ ನಾಯ್ಕ್, 31 ಸಮಾಜದ ಮುಖಂಡರು ಸೇರಿದಂತೆ ಸಹಸ್ರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಮಹಿಳೆಯರ ಸೌಂದರ್ಯವರ್ಧನೆಗೆ ಹೊಸ ಟಚ್ ನೀಡಲು ಹೊನ್ನಾವರದಲ್ಲಿ ಶುಭಾರಂಭಗೊಂಡಿದೆ ದಿ ಗ್ಲಾಮರ್ ಕ್ವೀನ್ಸ್ ಬ್ಯೂಟಿ ಪಾರ್ಲರ್. ಮದುವೆ ಸೇರಿದಂತೆ ಯಾವುದೇ ಶುಭ ಸಮಾರಂಭ ಸಮೀಪಿಸಿದರೆ ಮಹಿಳೆಯರಿಗೆ ನೆನಪಾಗುವುದು ಮೇಕಪ್. ಹೇಗೆ ಸಿದ್ಧ ಮಾಡಿಕೊಳ್ಳುವುದು, ಯಾವ ಪಾರ್ಲರ್ಗೆ ಹೋಗುವುದು ಎಂದು ಯೋಚಿಸುವ ಮಹಿಳೆಯರಿಗೆ ಉತ್ತಮ ಗುಣಮಟ್ಟದ ಆಧುನಿಕ ಸೌಲಭ್ಯ ಒಳಗೊಂಡಿರುವ ಬ್ಯೂಟಿ ಪಾರ್ಲರ್ ಹೊನ್ನಾವರ ಪಟ್ಟಣದ ಬಜಾರ್ ರಸ್ತೆಯಲ್ಲಿರುವ ವಾಸುದೇವ್ ಕಾಂಪ್ಲೆಕ್ಸ್ನಲ್ಲಿ ಶುಭಾರಂಭಗೊಂಡಿದೆ. ಪಾರ್ಲರ್ ಉದ್ಘಾಟಿಸಿದ ಗ್ರೇಡ್ 2 ತಹಶೀಲ್ದಾರ್ ಉಷಾ ಪಾವಸ್ಕರ್ ಮಾತನಾಡಿ, ಹೆಣ್ಣು ಮಕ್ಕಳು ಪ್ರತಿ ರಂಗದಲ್ಲಿಯೂ ಮುಂದುವರಿಯುತ್ತಿದ್ದಾರೆ. ಈ ಹಿಂದೆ ಪುರುಷರು ಮಾತ್ರ ದುಡಿಮೆ ಮಾಡುತ್ತಿದ್ದರು. ಆದರೆ ಇಂದು ಮಹಿಳೆಯರು ಉದ್ಯೋಗ ಮಾಡುವ ಮೂಲಕ ಕುಟುಂಬದ ಜವಾಬ್ದಾರಿ ನಿಭಾಯಿಸುತ್ತಿದ್ದಾರೆ. ಅದರಲ್ಲೂ ಸ್ವ ಉದ್ಯೋಗದ ಮೂಲಕ ಯಶಸ್ವಿಯಾಗುತ್ತಿರುವುದು ಹೆಮ್ಮೆ ಎನಿಸುತ್ತಿದೆ. ಮಹಿಳೆಯರು ಆಗಮಿಸಿ ಇದರ ಸೌಲಭ್ಯ ಪಡೆದುಕೊಳ್ಳುವಂತೆ ಸಲಹೆ ನೀಡಿದರು. ಎಲ್ಲರಿಗೂ ಗೊತ್ತಿರುವ ಹಾಗೆ ಈ ಮೊದಲು ಒಂದು ಗಾದೆ ಮಾತಿದೆ, ಉದ್ಯೋಗಂ ಪುರುಷ ಲಕ್ಷಣಂ ಗೃಹಸ್ಥಿ ಗೃಹ ಮುಚ್ಚತಿ. ಅಂದ್ರೆ ಈ ಮೊದಲೆಲ್ಲ ಪುರುಷರೇ ಮಾತ್ರ ಉದ್ಯೋಗ ಮಾಡ್ತಿದ್ವಿ, ಹೆಣ್ಣು ಮಕ್ಕಳು ಮನೆಯಲ್ಲೇ ಕಲಿತವರಾಗಿದ್ರು ಕೂಡ ಮನೆಯಲ್ಲೇ ತಮ್ಮ ದೈನಂದಿನ ಕೆಲಸಗಳನ್ನು ಮಾಡ್ತಾ ಇರ್ತಿದ್ರು. ಈಗ ಹಾಗಲ್ಲ, ಹೆಣ್ಣು ಮಕ್ಕಳು ಪ್ರತಿಯೊಂದು ರಂಗದಲ್ಲಿ, ಅಂದ್ರೆ ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗಾಗ್ಲಿ ಗಂಡು ಮಕ್ಕಳಿಗಾಗ್ಲಿ ಯಾವುದೇ ಭೇದ ಭಾವ ಇಲ್ಲ. ಎಲ್ಲರಿಗೂ ಸಮಾನವಾದ ಶಿಕ್ಷಣವನ್ನು ಕೊಡ್ತೇವೆ. ಎಲ್ಲರೂ ಶಿಕ್ಷಣ ಪಡೆದಂತೇ ಎಲ್ಲರೂ ಉದ್ಯೋಗವನ್ನು ಪಡಿತಾರೆ ಅಂತ ಹೇಳ್ಕೊಳ್ಳೋದು ಇಲ್ಲ. ಕೆಲವರು ಕೇಂದ್ರ ಸರ್ಕಾರಿ ನೌಕರಿಗಳಲ್ಲಿ ಉದ್ಯೋಗವನ್ನು ಪಡಿತಾರೆ, ಇನ್ನು ಕೆಲವರು ರಾಜ್ಯ ಸರ್ಕಾರಿ ನೌಕರಿಗಳನ್ನು ಪಡಿತಾರೆ, ಇನ್ನು ಕೆಲವರು ಅರೆ ಸರ್ಕಾರಿ ಇದರಲ್ಲಿ ನೌಕರಿಯನ್ನು ಪಡಿತಾರೆ. ಇನ್ನು ಕೆಲವರು ಏನ್ ಮಾಡ್ತಾರೆ, ಅವರು ಸ್ವಂತ ಉದ್ಯೋಗವನ್ನು ಸ್ಟಾರ್ಟ್ ಮಾಡ್ತಾರೆ. ಅದೇ ರೀತಿ ಇವತ್ತು ಸೀಮಾ ನಾಯ್ಕರವರು ಇದು ಒಂದು ಸ್ವಂತ ಉದ್ಯೋಗ, ನಮ್ಮ ಕಾಲ ಮೇಲೆ ನಿಂತ್ಕೊಳ್ಬೇಕಂತ ಹೇಳಿದ್ರೆ ಬಹಳಷ್ಟು ಮಹಿಳೆಯರಿಗೆ ಬಹಳಷ್ಟು ಕೌಶಲ್ಯತೆ, ಅವರು ಪಡೆದಂತ ವಿದ್ಯೆಗೆ ಅನುಗುಣವಾಗಿ ಅವರು ತಮ್ಮಲ್ಲಿರುವಂತಹ ಪ್ರತಿಭೆಯನ್ನು ತೋರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಒಂದು ಸ್ವಂತ ಉದ್ಯೋಗವನ್ನಾದ್ರೂ ಮಾಡಿ ಹಠದಿಂದ ಸಾಧನೆಯನ್ನು ಮಾಡ್ಕೊಳ್ಬೇಕು. ಆವಾಗ ನಾವು ಸಮಾಜದಲ್ಲಿ ಏನಂತ ತೋರಿಸ್ಕೊಂಡ. ಅದೇ ರೀತಿಯಲ್ಲಿ ಇವತ್ತು ಸೀಮಾ ನಾಯ್ಕರವರು ಒಂದು ಬ್ಯೂಟಿ ಪಾರ್ಲರ್ ಅನ್ನು ಓಪನ್ ಮಾಡಿದ್ದಾರೆ.
ಅದಕ್ಕೆ ಅವರ ಪಾರ್ಲರ್ ಯಶಸ್ವಿಯಾಗಿ ಮುಂದಡಿ ಅಂತ ಹೇಳ್ತಾ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿ ವಾಸಂತಿ ಅಮೀನ್ ಮಾತನಾಡಿ, ಮಹಿಳೆಯರು ಸ್ವಾವಲಂಬಿ ಜೀವನ ನಡೆಸಲು ಸ್ವ ಉದ್ಯೋಗವು ಪ್ರಮುಖ ಪಾತ್ರ ವಹಿಸಲಿದೆ. ಗ್ರಾಮಾಭಿವೃದ್ಧಿ ಯೋಜನೆಯು ಉಚಿತ ತರಬೇತಿಯ ಮೂಲಕ ಪ್ರೋತ್ಸಾಹ ನೀಡುತ್ತಿದೆ ಎಂದರು. ಮಹಿಳೆಯರನ್ನೇ ಕರೆದು ಒಂದು ಸಭಾ ಕಾರ್ಯಕ್ರಮದಲ್ಲಿ ಎಲ್ಲ ಮಹಿಳೆಯರನ್ನು ಕರೆದು ಅವರ ಒಂದು ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಅವರಿಗೂ ಸಹ ಉತ್ತರೋತ್ತರವಾದ ಅಭಿವೃದ್ಧಿಯನ್ನು ದೇವರು ಅನುಗ್ರಹಿಸಲಿ, ಕ್ಷೇತ್ರದ ಸ್ವಾಮಿಯ ಅನುಗ್ರಹ ಇರಲಿ ಅಂತ ಹಾರೈಸಿ ನನ್ನ 2 ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ಕಟ್ಟಡ ಮಾಲಕರಾದ ದೀಪಾ ಕಾಮತ್ ಮಾತನಾಡಿ, ಮಹಿಳೆಯರಿಗಾಗಿ ಸೌಂದರ್ಯವರ್ಧನೆಗೆ ನಾನಾ ವಿಧದ ಕ್ರೀಮ್ಗಳು ಮಾರುಕಟ್ಟೆಗೆ ಬಂದಿದೆ. ಯಾವುದು ಒಳ್ಳೆಯದು ಕೆಟ್ಟದ್ದು ಎಂದು ಗೊಂದಲದಲ್ಲಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡುವ ಕಾರ್ಯವಾಗಬೇಕು. ಪ್ರಾಜೆಕ್ಟ್ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳದೆ ಉತ್ತಮ ಸೇವೆಯ ಮೂಲಕ ಎಲ್ಲರ ಪ್ರೀತಿ ಗಳಿಸಿಕೊಂಡು ಯಶಸ್ವಿಯಾಗಿ ಎಂದರು. 6 ತರದ ಅವರಿಗೆ ಗೊತ್ತು, ತುಂಬಾ ತರ ಕ್ರೀಮ್ಗಳು ಬಂದಿವೆ. ಅದನ್ನ ಗ್ರಾಹಕರು ಯಾವ್ದು ಒಳ್ಳೇದಲ್ಲ ಹೇಳೋದು ಕನ್ಫ್ಯೂಸಿಂಗ್ ಒಂದು ಲೆವೆಲ್ ಇದ್ದಾರೆ. ಎಜುಕೇಟಿವ್ ಜನ ಅವರಿಗೆ ಗೊತ್ತಾಗ್ತದೆ ಅದರಲ್ಲಿ ಯಾವ್ದು ಕಂಟೆಂಟ್ ಇದೆ, ಯಾವ್ದು ಕಂಟೆಂಟ್ ಒಳ್ಳೇದು, ಯಾವ್ದು ಸ್ಕಿನ್ನಿಗೆ ಯಾವ ಕೈಂಡ್ ಆಫ್ ಸ್ಕಿನ್ ಎಲ್ಲರೂ ಹೊಂದಿದ್ದಾರೆ, ಅದೆಲ್ಲವನ್ನು ಅವರು ಸ್ಟಡಿ ಮಾಡಿರ್ಬೇಕು ನನಗೆ ಅನಿಸುತ್ತೆ. ಯಾಕಂದ್ರೆ ಅವರು ಅದನ್ನೇ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ನಾನು ಅವ್ರಿಗೆ ನನ್ನ ರಿಕ್ವೆಸ್ಟ್ ಅಂದ್ರೆ ಪ್ರಾಡಕ್ಟ್ ಜೊತೆ ಕಾಂಪ್ರಮೈಸ್ ಯಾವಾಗಲೂ ಮಾಡಿಕೊಳ್ಳದೆ ಸರ್ವಿಸ್ ಓರಿಯೆಂಟೆಡ್ ಆಗಿ ನೀವು ಕಾರ್ಯವನ್ನು ಮಾಡಿದ್ದೀರಾ ಅಂದ್ರೆ ನೀವು ಆದಷ್ಟು ಬೇಗ 101% ಬೇಗ ಗುರಿ ಮುಟ್ತೀರಾ ಅಂತ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಪಟ್ಟಣ ಪಂಚಾಯತ್ ಸದಸ್ಯೆ ಮೇಧಾ ನಾಯ್ಕ್, ಬ್ಯೂಟಿ ಪಾರ್ಲರ್ ಸೇವೆಯನ್ನು ಎಲ್ಲರೂ ಸ್ಮರಿಸಬೇಕು. ಅವರ ಕಾರ್ಯವನ್ನು ಎಲ್ಲರೂ ವೀಕ್ಷಿಸುತ್ತಾರೆ. ಬ್ಯೂಟಿ ಪಾರ್ಲರ್ ಸೇವೆಯು ವೈದ್ಯರ ಸೇವೆಗೆ ಸಮಾನವಾಗಿದೆ. ವೈದ್ಯರು ದೇಹದ ಒಳಗಿನ ಕಾಯಿಲೆ ಗುಣಪಡಿಸಿದರೆ, ಪಾರ್ಲರ್ ನಡೆಸುವವರು ಮುಖದ ಸೌಂದರ್ಯ ಸರಿಪಡಿಸುತ್ತಾರೆ. ಮುಂದಿನ ದಿನದಲ್ಲಿ ಬಡವರಿಗೆ ಇದನ್ನು ಕಲಿಸುವ ಮುಂದಾಲೋಚನೆಯು ಉತ್ತಮವಾಗಿದ್ದು, ಇವರ ಸೇವಾ ಕಾರ್ಯ ಮಾದರಿಯಾಗಲಿ ಎಂದರು. ಏನು ಮಾಡಿಬಿಟ್ಟು 1,000 1,500 ಮಾಡಿ ಬಿಲ್ ಮಾಡಿ ಅವರು ಒಂದು ಬ್ಯೂಟಿಲೇಷನ್, ಅವರು ಒಂದು ಬ್ಯೂಟಿ ಪಾರ್ಲರ್ ಅಂತ ಹೇಳೋದು ಅಲ್ಲರಿ. ಒಂದು ನಿಜವಾದ ಬ್ಯೂಟಿ ಪಾರ್ಲರ್ ಡಾಕ್ಟರ್ಗಿಂತ ಮೇಲವರು. ಅಂದ್ರೆ ಯಾಕೆ ಕೇಳಿದ್ರೆ ಒಳಬದಿ ನಮ್ಮ ದೇಹದಲ್ಲಿ ಡಾಕ್ಟರ್ ರೋಗವನ್ನು ಪರೀಕ್ಷೆ ಮಾಡ್ತಾರೆ. ಅವ್ರು ಯಾವ ಟ್ಯಾಬ್ಲೆಟ್ ಕೊಡ್ತಾರೆ ನಾವು ಕಣ್ಣು ಮುಚ್ಕೊಳ್ತಿರ್ತೇವೆ. ಆದ್ರೆ ಬ್ಯೂಟಿ ಪಾರ್ಲರ್ ಹಾಗಲ್ಲ, ಅವ್ರು ಕೊಟ್ಟ ಟ್ರೀಟ್ಮೆಂಟ್ 4 ಜನ ನೋಡ್ತಾರೆ. ಅದಕ್ಕಾಗಿ ಬ್ಯೂಟಿ ಪಾರ್ಲರ್ ಕೆಲಸ ಸಣ್ಣ ಕೆಲಸ ಅಲ್ಲ. ಅದು ಯಾವುದೇ ಒಂದು ಡಾಕ್ಟರೇಟ್ ಪದವಿ ಮಾಡಿದ್ದು ಡಾಕ್ಟರ್ಗಿಂತ ಉತ್ತಮವಾದಂತ ಒಂದು ವೃತ್ತಿ. ಮತ್ತು ಅವ್ರು ಹೇಳಿದ್ದಾರೆ, ನಾನು ತುಂಬಾ ಕಷ್ಟಪಟ್ಟು ಮೇಲ್ ಬಂದಿದ್ದಾರೆ ಅವರು. ಈಗ ಅವ್ರದ್ದು ಒಂದು ಸ್ವಲ್ಪ ಸ್ಟೋರಿ ಹೇಳಿದ್ರು ನಮ್ಮ ಕಲ್ಪನಾ ಮೇಡಮ್ ಅವರು. ಕಷ್ಟದಿಂದ ಮೇಲ್ ಬಂದಿದ್ರು ಅವ್ರು. ಈಗ ಅವ್ರಿಗೆ ಅನ್ಸಿದೆ ಕಷ್ಟ ಅಂದ್ರೆ ಹೇಗಿದೆ ಅಂತ ಹೇಳ್ಕೊಂಡು. ಒಂದು ಶಿಲೆ ಮೂರ್ತಿಯಾಗುವಾಗ ಒಂದು 100 ಉಳಿಪೆಟ್ಟು ಬೀಳಬೇಕು. ಆ ಉಳಿ ಮತ್ತು ಸುತ್ತಿಗೆ ಹಾಗೆ ಇರ್ತದೆ. ಉಳಿಪೆಟ್ಟು ಬಿದ್ದು ಕಲ್ಲು ದೊಡ್ಡ ಮೂರ್ತಿಯಾಗಿ ನಿಲ್ತದೆ. ಇವತ್ತು ಶಿಲ್ಪಾನಾಯಕರು ಅದೇ ತರ ಆಗಿದ್ದಾರೆ. ಹಾಗೆ ಅವರಿಗೆ ಒಂದು ಚಪ್ಪಾಳೆ ಹಾಕಿ. ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಅಧಿಕಾರಿ ವನಿತಾ ದೇಶಭಂಡಾರಿ, ವಾಸುದೇವ್ ಗ್ರೂಪ್ ಮಾಲಕರಾದ ಅಮೃತ್ ಕಾಮತ್ ಶುಭ ಹಾರೈಸಿದರು. ಬ್ಯೂಟಿ ಪಾರ್ಲರ್ ಮಾಲೀಕರಾದ ಸೀಮಾ ನಾಯ್ಕ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಬಹುವರ್ಷದ ಕನಸು ನನಸಾಗಿದೆ. ಮಹಿಳೆಯರಿಗೆ ಉಪಯೋಗವಾಗುವ ದೃಷ್ಟಿಯಿಂದ ಇದನ್ನು ಆರಂಭಿಸಲಾಗಿದೆ. ಮುಂದಿನ ದಿನದಲ್ಲಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಉಚಿತ ಕೋರ್ಸ್ ಆರಂಭಿಸುತ್ತೇನೆ. ಆ ಮೂಲಕ ಇನ್ನಷ್ಟು ಮಹಿಳೆಯರು ಸ್ವಾವಲಂಬಿಯಾಗುವಂತೆ ಪ್ರೋತ್ಸಾಹಿಸುತ್ತೇನೆ ಎಂದರು. ಇನ್ನೊಂದು ಅಂತಂದ್ರೆ ನಾನು ನನಗೋಸ್ಕರ ಅಂತ ಮಾಡ್ಕೊಂಡಿದ್ರು ಕೂಡ ಇದರಿಂದ ನನಗೆ ಹೆಣ್ಮಕ್ಳಿಗೆ ತುಂಬಾ ಉಪಯೋಗ ಆಗ್ಬೇಕು ಅನ್ನೋದು ನನ್ನ ಆಸೆ. ಅದೇ ತರ ಮುಂದೆ ಫ್ಯೂಚರ್ ಅಲ್ಲಿ ತುಂಬಾ ಕನಸನ್ನು ಇಟ್ಕೊಂಡಿದ್ದೀನಿ. ಅದೇ ತರ ಹೆಣ್ಮಕ್ಳಿಗೆ ಅಂದ್ರೆ ತುಂಬಾ ಬಡವರು ಇದ್ದವ್ರಿಗೆ ಸ್ವಲ್ಪ ಫ್ರೀ ಕೋರ್ಸ್ ಆ ತರ ಎಲ್ಲ ಮಾಡ್ಬೇಕು ಅನ್ನೋದು ನನ್ನ ಪ್ಲಾನ್ ಇದೆ. ಬಟ್ ಅದನ್ನ ಇದು ಮಾಡಿಲ್ಲ ಇನ್ನೂ ಸದ್ಯಕ್ಕೆ. ಮುಂದೆ ಹೋಗ್ತಾ ಅದನ್ನೆಲ್ಲ ಮಾಡ್ಕೋಬೇಕು ಅನ್ನೋದು ಒಂದು ಡ್ರೀಮ್ ಇದೆ. ಅದಕ್ಕೆಲ್ಲ ನಿಮ್ ಸಪೋರ್ಟ್ ಇದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು. ಮೇಘಾ ನಾಯ್ಕ್ ಸ್ವಾಗತಿಸಿ ಕಲ್ಪನಾ ಹೆಗಡೆ ಕಾರ್ಯಕ್ರಮ ನಿರ್ವಹಿಸಿದರು. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ. ಒಂದೇ ಕುಟುಂಬದ 4 ಮೇಲೆ ಏಕಾಏಕಿ ಹೆಜ್ಜೇನು ದಾಳಿ ಮಾಡಿರುವ ಘಟನೆ ಭಟ್ಕಳ ತಾಲೂಕಿನ ಬೆಳಕೆ ಜನತಾ ಕಾಲೋನಿ ಸಮೀಪ ನಡೆದಿದೆ. ಹೆಜ್ಜೇನು ದಾಳಿಗೆ ಒಳಗಾದವರನ್ನು ಪರಮೇಶ್ವರಿ ಮಂಜುನಾಥ್ ಮೊಗೇರ್, ಮಂಜುನಾಥ್ ಮಾಸ್ತಿ ಮೊಗೇರ್, ಭರತ್ ರಾಮಚಂದ್ರ ಮೊಗೇರ್ ಎಂದು ಕಂಡುಬಂದಿದೆ. ಇವರು ತಮ್ಮ ಮನೆಯ ಗೇಟ್ ಬಳಿ ನಿಂತಿದ್ದ ವೇಳೆ ಎಲ್ಲಿಂದಲೋ ಏಕಾಏಕಿ ಹೆಜ್ಜೇನು ದಾಳಿ ಮಾಡಿದ ಹಿನ್ನೆಲೆಯಲ್ಲಿ ಅಸ್ವಸ್ಥಗೊಂಡವರು ತಕ್ಷಣ ಭಟ್ಕಳ ಸರ್ಕಾರಿ ಆಸ್ಪತ್ರೆಗೆ ಬಂದು ದಾಖಲಾಗಿ ಚಿಕಿತ್ಸೆ ಪಡೆದುಕೊಂಡಿದ್ದಾರೆ.
ಇಂಡಿಯನ್ ನವಾಯಿತ್ ಫೋರಂ ವತಿಯಿಂದ ಜನವರಿ 11ರಿಂದ 15 ಜನವರಿ 2025ರವರೆಗೆ 5 ದಿನಗಳ ಕಾಲ ಭಟ್ಕಳದ NH66 ಐಸ್ ಫ್ಯಾಕ್ಟರಿ ಹತ್ತಿರ ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪ್ ಎದುರು INF ಟ್ರೇಡ್ ಎಕ್ಸ್ಪೋ 2025 ಅನ್ನು ಆಯೋಜಿಸಿದೆ ಎಂದು ಇಂಡಿಯನ್ ನವಾಯಿತ್ ಫೋರಂ ಅಧ್ಯಕ್ಷ ಅರ್ಷದ್ ಮೊಹತೇಶಾಮ್ ತಿಳಿಸಿದ್ದಾರೆ. ಅವರು ಭಾನುವಾರ ಕಾಜಿಯಾ ಬಂಗ್ಲೆ ಎದುರು ಇರುವ INF ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಈ ಎಕ್ಸ್ಪೋ ವ್ಯಾಪಾರಸ್ಥರು ಮತ್ತು ಉದ್ಯಮಿಗಳಿಗೆ ಬೆಳವಣಿಗೆಯ ಹೊಸ ಮಾರ್ಗಗಳನ್ನು ತೆರೆಯುವ ಉದ್ದೇಶ ಹೊಂದಿದ್ದು, ಸ್ಥಳೀಯ ವ್ಯಾಪಾರಗಳಿಗೆ ಸಬಲೀಕರಣದ ನೂತನ ವೇದಿಕೆ ಒದಗಿಸಿಕೊಡಲಿದೆ ಎಂದರು. 2022ರಲ್ಲಿ ಜರುಗಿದ INF ಟ್ರೇಡ್ ಎಕ್ಸ್ಪೋ ಸ್ಥಳೀಯ ವ್ಯಾಪಾರಿಗಳಿಗೆ ಬಲವರ್ಧನೆ ನೀಡಿತ್ತು. 180ಕ್ಕೂ ಹೆಚ್ಚು ಪ್ರದರ್ಶಕರು ಭಾಗವಹಿಸಿದ ಈ ಎಕ್ಸ್ಪೋ ವ್ಯಾಪಾರ ಕ್ಷೇತ್ರಕ್ಕೆ ಮಹತ್ತರ ಒತ್ತಾಸೆಯಾಗಿತ್ತು. 2025ರ ಈ ಎಕ್ಸ್ಪೋ ಮತ್ತಷ್ಟು ದೊಡ್ಡದಾಗಿ, ಉತ್ತಮವಾಗಿ ಮತ್ತು ಪರಿಣಾಮಕಾರಿಯಾಗಿ ನಡೆಯಲಿದ್ದು 200ಕ್ಕೂ ಹೆಚ್ಚು ಸ್ಟಾಲ್ಗಳು ಹಾಗೂ 20,000ಕ್ಕೂ ಅಧಿಕ ಸಂದರ್ಶಕರನ್ನು ಸೆಳೆಯಲಿದೆ ಎಂದು ಅವರು ಮಾಹಿತಿ ನೀಡಿದರು. 2025ರ ಎಕ್ಸ್ಪೋದಲ್ಲಿ ಕಾರ್ಯಾಗಾರಗಳು ಮತ್ತು ನೆಟ್ವರ್ಕಿಂಗ್ ಅವಕಾಶಗಳಾದ ವ್ಯಾಪಾರ ನೋಂದಣಿ, ಮಾರ್ಗದರ್ಶನ, ಆಹಾರ ಉದ್ಯಮದ ನಿಯಮಾವಳಿ ಮತ್ತು ಪ್ಯಾಕೇಜಿಂಗ್ ತಂತ್ರಗಳು, ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ಗಳ ಮೇಲೆ ವ್ಯಾಪಾರ ಪ್ರಾರಂಭದ ಸಲಹೆಗಳು, ದಾಸ್ತಾನು ನಿರ್ವಹಣೆ ಮತ್ತು ಬಿಲ್ಲಿಂಗ್ ತಂತ್ರಜ್ಞಾನಗಳು ಒಳಗೊಂಡಿದ್ದು, ಈ ಕಾರ್ಯಾಗಾರಗಳನ್ನು ಚಾರ್ಟರ್ಡ್ ಅಕೌಂಟೆಂಟ್ಗಳು ಮತ್ತು ತಜ್ಞರು ನಡೆಸಿಕೊಡಲಿದ್ದಾರೆ. ಸ್ಟಾಲ್ಗಳನ್ನು ಕಾಯ್ದಿರಿಸಲು ನೋಂದಣಿ ಫಾರ್ಮ್ ಮೂಲಕ ರಿಜಿಸ್ಟರ್ ಮಾಡಬಹುದು ಅಥವಾ INF ಕಚೇರಿಗೆ ಭೇಟಿ ನೀಡಬಹುದು. Which is the federation of 8 Bhatkali organizations spread across India. We are conducting a 5-day mega trade event, Trade Expo, starting from 11th of Jan to 15th of Jan. After the overwhelming success of our first Trade Expo, conducted in December 2022, the public in and around Bhatkal have been eagerly awaiting this Trade Expo event for a long time. This Trade Expo will accommodate more than 200 stalls, almost about 230 stalls, housed in a German tent. Next month, Trade Expo will be much better, having better facilities such as prayer hall for gents and ladies, ablution arrangement, workshop with audio-visual facility for meetings and discussions with business people, and large areas for 4-wheeler and 2-wheeler parking. Our focus in this Trade Expo will be to promote the growth of our businessmen, businesswomen and entrepreneurs in other cities across other states. This event will provide platform to enhance and increase the business and provide new opportunities for our businessmen at Bhatkal and around Bhatkal. Thank you. ಈ ಸಂದರ್ಭದಲ್ಲಿ INF ಕಾರ್ಯದರ್ಶಿ ಮತ್ತು INF ಟ್ರೇಡ್ ಎಕ್ಸ್ಪೋ 2025ರ ಸಂಚಾಲಕ ಮಾಜ್ ಜುಕಾಕು, ಕಾರ್ಯಕಾರಿ ಸದಸ್ಯರಾದ ಫೈಜಾನ್ ಬರ್ಮಾವರ್, ಆಫ್ತಾಬ್ ಕೋಲಾ, ಇಮ್ತಿಯಾಜ್ ದಾಮ್ದಾ, ತನ್ವೀರ್ ಮೋಟಿಯಾ, ಖಮರ್ ಉಜಮ್ಮಾ ಮೋಟಿಯಾ, ಹ್ಯಾರಿಸ್ ಶಾಬಂದ್ರಿ ಉಪಸ್ಥಿತರಿದ್ದರು. ಭಟ್ಕಲ್ ರಾಷ್ಟ್ರೀಯ ಹೆದ್ದಾರಿಗೆ ಹಾಕಿದ ಹಂಪ್ ಗಮನಿಸದೆ ಒಮ್ಮೆಲೆ ಬೈಕ್ ಬ್ರೇಕ್ ಹಾಕಿ ನಿಯಂತ್ರಣ ತಪ್ಪಿ ಬೈಕ್ ಸಮೇತ ಬಿದ್ದ ಕಾರಣ ಬೈಕ್ ಸವಾರ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವ ಘಟನೆ ಶಿರಾಲೆ ಚೆಕ್ಪೋಸ್ಟ್ ಸಮೀಪ ನಡೆದಿದೆ. ಮೃತ ಬೈಕ್ ಸವಾರನನ್ನು ರೂಪೇಶ್ ಗೋವಿಂದ್ ದೇವಾಡಿಗ ಜೋಗಿಮನೆ ಮುಂಡಳ್ಳಿ ನಿವಾಸಿ ಎಂದು ತಿಳಿದು ಬಂದಿದೆ. ಶನಿವಾರ ಮುಂಜಾನೆ 12:15ಕ್ಕೆ ದೂರುದಾರರನ್ನು ತನ್ನ ಬೈಕ್ನ ಹಿಂದುಗಡೆ ಕೂರಿಸಿಕೊಂಡು ಮುರುಡೇಶ್ವರ ಕಡೆಯಿಂದ ಭಟ್ಕಳ ಕಡೆಗೆ ಅತಿ ವೇಗವಾಗಿ ಚಲಾಯಿಸಿಕೊಂಡು ಬಂದು ಭಟ್ಕಳ ಶಿರಾಲಿ ರಸ್ತೆ ಚೆಕ್ ಪೋಸ್ಟ್ ಹತ್ತಿರ ಇವರು ಹಂಪ್ ಗಮನಿಸದೆ ಒಮ್ಮೆಲೆ ಬ್ರೇಕ್ ಹಾಕಿ ತನ್ನ ವಾಹನ ಚಾಲನೆಯ ನಿಯಂತ್ರಣ ತಪ್ಪಿ ಮೋಟಾರ್ ಸೈಕಲ್ ಸಮೇತ ರಸ್ತೆಯ ಮೇಲೆ ಬಿದ್ದು ತಲೆಗೆ ಭಾರೀ ಗಾಯವಾಗಿ KMC ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯಲ್ಲಿದ್ದಾಗ ಮುಂಜಾನೆ 5:39ಕ್ಕೆ ಸಾವನ್ನಪ್ಪಿದ್ದಾರೆ. ಫಿರ್ಯಾದಿಯ ದವಡೆಗೆ ಹಾಗೂ ತುಟಿಗೆ ಅಪಘಾತದಲ್ಲಿ ಗಾಯವಾಗಿದೆ. ಈ ಕುರಿತು ಭಟ್ಕಳ ಗ್ರಾಮೀಣ ಠಾಣೆಯಲ್ಲಿ ಸುಬ್ರಾಯ್ ನಾರಾಯಣ್ ದೇವಡಿಗ ದೂರು ದಾಖಲಿಸಿದ್ದಾರೆ. ಶನಿವಾರ ನಡೆದ ಬೃಹತ್ ಲೋಕ ಅದಾಲತ್ನಲ್ಲಿ ಹೊನ್ನಾವರ ನ್ಯಾಯಾಲಯದಲ್ಲಿ 311 ಪ್ರಕರಣಗಳು ರಾಜಿ ಮೂಲಕ ಇತ್ಯರ್ಥಗೊಂಡವು. ಹೊನ್ನಾವರ ಹಿರಿಯ ಸಿವಿಲ್ ಜಡ್ಜ್ ಹಾಗೂ
ಎಂಎಸಿಟಿ ನ್ಯಾಯಾಲಯದಲ್ಲಿ 8 ಮೋಟಾರ್ ಅಪಘಾತ ವಿಮಾ ಪರಿಹಾರ ಪ್ರಕರಣಗಳು, 45 ಚೆಕ್ ಬೌನ್ಸ್ ಪ್ರಕರಣಗಳು, 9 ಅಮಲ್ದಾರಿ ಪ್ರಕರಣಗಳು, 1 ಸಿವಿಲ್ ಪ್ರಕರಣ ರಾಜಿ ಮೂಲಕ ಇತ್ಯರ್ಥಗೊಂಡವು ಹಾಗೂ 1,72,42,195 ರೂಪಾಯಿ ಪರಿಹಾರ ನೀಡಲು ತೀರ್ಮಾನಿಸಲಾಯಿತು. ಹೊನ್ನಾವರ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ 248 ಪ್ರಕರಣಗಳು ಇತ್ಯರ್ಥಗೊಂಡವು. 28 ಚೆಕ್ ಬೌನ್ಸ್ ಪ್ರಕರಣಗಳು, 20 ಅಮಲ್ಜಾರಿ ಪ್ರಕರಣಗಳು ಹಾಗೂ 200 ಸಣ್ಣ ಪ್ರಕರಣಗಳು ಇತ್ಯರ್ಥಗೊಂಡವು. ಲೋಕ ಅದಾಲತ್ನಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶ ಚಂದ್ರಶೇಖರ್ ಬಿಸಿ, ಜೆಎಂಎಫ್ಸಿ ನ್ಯಾಯಾಧೀಶ ಈರಣ್ಣ ಹುಣಸಿಕಟ್ಟಿ, ಸಂಧಾನಕಾರರಾಗಿ ಅಮಿತ್ ಡಿಸಿಲ್ವಾ ಹಾಗೂ ಅಭಿಜಿತ್ ನಾಯ್ಕ್, ಸರ್ಕಾರಿ ವಕೀಲರಾದ ಸಂಪದಾ ಗುಂದಾ, ಪೂರ್ಣಿಮಾ ನಾಯ್ಕ್, ಪ್ರಮೋದ್ ಎಲ್ಬರ್ಟ್, ವಕೀಲ ಸಂಘದ ಸದಸ್ಯರುಗಳು ಹಾಗೂ ಕಕ್ಷಿದಾರರು, ನ್ಯಾಯಾಲಯದ ಸಿಬ್ಬಂದಿಗಳು ಭಾಗವಹಿಸಿದ್ದರು. ಪ್ರತಿ ವರ್ಷದಂತೆ ಈ ವರ್ಷವೂ ನೂತನ ಯಕ್ಷಗಾನ ಪ್ರದರ್ಶನ ಶ್ರೀ ಇಡಗುಂಜಿ ಮಹಾಗಣಪತಿ ಯಕ್ಷಗಾನ ಮಂಡಳಿ ಕೆರೆಮನೆಯಲ್ಲಿ ನಡೆಯಿತು. ಶ್ರೀ ಇಡಗುಂಜಿ ಮಹಾಗಣಪತಿ ಯಕ್ಷಗಾನ ಮಂಡಳಿ ಕೆರೆಮನೆ ಪ್ರತಿ ವರ್ಷದಂತೆ ಈ ವರ್ಷವೂ ಯಕ್ಷಾಂಗಣದಲ್ಲಿ ಒಂದು ನೂತನ ಪ್ರಸಂಗ ಯಕ್ಷಗಾನ ಪ್ರದರ್ಶನ ನೀಡಿತು. ಕಳೆದ 7 ವರ್ಷದಿಂದ 1 ಅಥವಾ 2 ನೂತನ ಯಕ್ಷಗಾನ ಪ್ರದರ್ಶನಗಳನ್ನು ನೀಡುತ್ತಾ ಬಂದಿರುತ್ತಿದ್ದು, ಈ ಪ್ರದರ್ಶನ ಸಾರ್ವಜನಿಕರಿಗೆ ಉಚಿತ ಪ್ರವೇಶ ಕಲ್ಪಿಸಿದೆ. ನಿರಂತರವಾಗಿ ಯಕ್ಷಾಂಗಣದಲ್ಲಿ ಪ್ರತಿ ವರ್ಷವೂ ಈ ರೀತಿಯ ವಿವಿಧ ಪೌರಾಣಿಕ ಪ್ರಸಂಗವನ್ನು ಪ್ರದರ್ಶಿಸಲಾಗುತ್ತಿದೆ. ಶುಕ್ರವಾರ ಕೆರೆಮನೆ ಶಿವರಾಮ್ ಹೆಗಡೆ ರಂಗಮಂದಿರ ಗುಣವಂತೆಯಲ್ಲಿ ನೂತನ ಪ್ರಸಂಗ ಯಕ್ಷಗಾನ ಪ್ರದರ್ಶನ ನಡೆಯಿತು. ಗೋವರ್ಧನ ಗಿರಿ ಪೂಜೆ ಎಂಬ ಯಕ್ಷಗಾನ ಏರ್ಪಡಿಸಿದ್ದು, ಕಲಾವಿದರಾಗಿ ಕೆರೆಮನೆ ಶಿವಾನಂದ ಹೆಗಡೆ, ತಿಮ್ಮಪ್ಪ ಹೆಗಡೆ ಶಿರಳಗಿ, ಈಶ್ವರ್ ಭಟ್ ಅಂಸಳ್ಳಿ, ಸದಾಶಿವ್ ಭಟ್, ವಿಘ್ನೇಶ್ವರ್ ಹಾವಗೋಡಿ, ಕೆರೆಮನೆ ಶ್ರೀಧರ ಹೆಗಡೆ, ಚಂದ್ರಶೇಖರ್ ಎನ್, ಮಹಾವೀರ್ ಜೈನ್, ವಿನಾಯಕ್ ನಾಯ್ಕ್, ಗಣಪತಿ ಕುಣಬಿ ಹಾಗೂ ಕೃಷ್ಣ ಮರಾಠಿ, ಬಾಲಗೋಪಾಲ ಹಾಗೂ ಸೀತಾರಾಮ್ ಮೂಡಾರೆ ಪಾತ್ರ ನಿರ್ವಹಿಸಿದ್ದರು. ಹಿಮ್ಮೇಳದಲ್ಲಿ ಭಾಗವತರಾಗಿ ಅನಂತ್ ಹೆಗಡೆ ದಂತಳಿಗೆ, ಮದ್ದಲೆ ನರಸಿಂಹ ಹೆಗಡೆ ಹಾಗೂ ಚಂಡೆ ರಾಮನ್ ಹೆಗಡೆ ಇವರು ನಿರ್ವಹಿಸಿದರು. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದು, ಗೋವರ್ಧನ ಗಿರಿ ಪೂಜೆ ಯಕ್ಷಗಾನ ಕಾರ್ಯಕ್ರಮ ಅಪಾರ ಮೆಚ್ಚುಗೆಗೆ ಪಾತ್ರವಾಯಿತು. ಮಂಡಳಿಯ ನಿರ್ದೇಶಕರಾದ ಕೆರೆಮನೆ ಶಿವಾನಂದ ಹೆಗಡೆಯವರು ಧನ್ಯವಾದ ಅರ್ಪಿಸಿದರು. ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ. ಭಟ್ಕಳ ತಾಲೂಕಿನ ಶಿರಾಲಿ ಸಾರದಹೊಳೆಯ ಶ್ರೀ ಹಳೆಕೋಟೆ ಹನುಮಂತ ದೇವಸ್ಥಾನದಲ್ಲಿ 3ನೇ ವರ್ಷದ ಧನುರ್ಮಾಸ ಕಾರ್ಯಕ್ರಮ ಡಿಸೆಂಬರ್ 16ರಿಂದ ಪ್ರಾರಂಭವಾಗಿ ಜನವರಿ 14ರಂದು ಮುಕ್ತಾಯಗೊಳ್ಳಲಿದೆ. ಪ್ರತಿದಿನ ಬೆಳಿಗ್ಗೆ 3:30ರಿಂದ ಭಜನಾ ಕಾರ್ಯಕ್ರಮ ಪ್ರಾರಂಭವಾಗಿ 4 ಗಂಟೆಯಿಂದ ಅಭಿಷೇಕ ನಡೆಯಲಿದೆ. 5:15ಕ್ಕೆ ಮಹಾಮಂಗಳಾರತಿ ನಡೆದು 5:30ಕ್ಕೆ ಧನುರ್ಮಾಸ ಪೂಜಾ ಕಾರ್ಯಕ್ರಮ ಮುಗಿಯಲಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಧನುರ್ಮಾಸ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಸರ್ವರಿಗೂ ಆದರದ ಸ್ವಾಗತ ಕೋರುವವರು ಮೊಕ್ತೇಸರರು, ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು. ಸಾರದಹೊಳೆ ಶ್ರೀ ಹಳೆಕೋಟೆ ಹನುಮಂತ ದೇವಸ್ಥಾನ, ಶಿರಾಲಿ, ತಾಲೂಕ್ ಭಟ್ಕಳ. ಆಂಜನೇಯನೇ ಆಂಜನೇಯನೇ. ನದೀಮ್ ಜುವೆಲ್ಲರ್ಸ್, ಐಷಾ ಪ್ಲಾಜಾ ಭಟ್ಕಳ. ಕಳೆದ 25 ವರ್ಷಗಳಿಂದ ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಮ್ ಜುವೆಲ್ಲರ್ಸ್ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿಕೊಂಡಿದೆ. ಈ ಶುಭ ಸಂದರ್ಭದಲ್ಲಿ ಗ್ರಾಹಕರಿಗೆ ಬಹುಮಾನ ಯೋಜನೆಯನ್ನು ಘೋಷಿಸಿ ಗ್ರಾಹಕರಿಂದ ಪ್ರಶಂಸೆ ಪಡೆದಿದೆ. ನಮ್ಮಲ್ಲಿ 916 ಹಾಲ್ಮಾರ್ಕ್ ಚಿನ್ನದ ಆಭರಣಗಳು ವಿವಿಧ ರೀತಿಯ ಹೊಸ ಡಿಸೈನ್ನಲ್ಲಿ ದೊರೆಯುತ್ತದೆ. ಬನ್ನಿ, ನಿಮಗಿಷ್ಟವಾದ ಆಭರಣ ಖರೀದಿಸಿ, ಧರಿಸಿ, ಸಂಭ್ರಮಿಸಿ. पूज्याय राघवेन्द्राय सत्यध ಶ್ರೀ ರಾಘವೇಂದ್ರ ಜ್ಯೋತಿಷ್ಯಾಲಯ
ಪಂಡಿತ್ PR ಶಾಸ್ತ್ರಿ ಶ್ರೀ ಕ್ಷೇತ್ರ ಮಂತ್ರಾಲಯದಲ್ಲಿ ಗುರು ದೀಕ್ಷೆಯನ್ನು ಪಡೆದು ಕೇರಳದ ಸರ್ವಶಕ್ತಿಯನ್ನು ಸಿದ್ಧಿಪಡಿಸಿಕೊಂಡ ಏಕೈಕ ವಂಶಪಾರಂಪರ್ಯ ಜ್ಯೋತಿಷ್ಯರು. ಇವರು ನಿಮ್ಮ ಹಸ್ತರೇಖೆ, ಮುಖಲಕ್ಷಣ, ಜಾತಕ, ಕುಂಡಲಿ ನೋಡಿ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ಮದುವೆ, ಸಂತಾನ, ಸತಿಪತಿ ಕಲಹ, ಅನಾರೋಗ್ಯ, ಹಣಕಾಸು, ಕುಟುಂಬ ಸಮಸ್ಯೆ, ಶತ್ರುಕಾಟ ಇನ್ನಿತರೆ ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಾಗಿರಲಿ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಸ್ತ್ರೀ ಪುರುಷ ಪ್ರೇಮ ವಿಚಾರ, ಮಾಂಗಲ್ಯ ದೋಷ, ಧನವಶ, ದೃಷ್ಟಿದೋಷ, ದುಷ್ಟಶಕ್ತಿ ಉಚ್ಚಾಟನೆ, ಮಾಟ ಮಂತ್ರ ಸಮಸ್ಯೆಗಳಿಗೆ ಶೀಘ್ರದಲ್ಲಿ ಶಾಶ್ವತ ಪರಿಹಾರ ಮಾಡುತ್ತಾರೆ. ಕಾಯಂ ವಿಳಾಸ: ತಾಲೂಕ್ ಪಂಚಾಯತ್ ಸಂಕೀರ್ಣ, ಶಾಪ್ ನಂಬರ್ 10, ನ್ಯೂ ಇಂಗ್ಲಿಷ್ ಸ್ಕೂಲ್ ರಸ್ತೆ, SBI ಬಜಾರ್ ಬ್ಯಾಂಕ್ ಪಕ್ಕದಲ್ಲಿ, ಭಟ್ಕಳ. ಮೊಬೈಲ್ ಸಂಖ್ಯೆ 9880992267. ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ. ಮಂಗಳವಾರ ಮುರುಡೇಶ್ವರ ಸಮುದ್ರದಲ್ಲಿ ಮುಳುಗಿ 4 ವಿದ್ಯಾರ್ಥಿನಿಯರು ಸಾವಿಗೆ ಸಂಬಂಧಿಸಿದಂತೆ ವಿರೋಧ ಪಕ್ಷಗಳ ಮುಖಂಡರು ಸಚಿವ ಮಂಕಾಳ ವೈದ್ಯರನ್ನು ಟೀಕಿಸಿರುವುದಕ್ಕೆ ಭಟ್ಕಳ ಕಾಂಗ್ರೆಸ್ ಖಂಡನೆ ವ್ಯಕ್ತಪಡಿಸಿದೆ. ಈ ಕುರಿತು ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಮಾತನಾಡಿ, ಮುರುಡೇಶ್ವರ ಪ್ರಕರಣ ಒಂದು ಆಕಸ್ಮಿಕ ಘಟನೆಯಾಗಿದ್ದು, ಈ ಹಿಂದೆಯೂ ಇಂತಹ ಘಟನೆಗಳು ಮುರುಡೇಶ್ವರದಲ್ಲಿ ನಡೆದಿವೆ. ಆದರೆ ಆಗ ಶಾಸಕರಾಗಿದ್ದ ಸುನಿಲ್ ನಾಯ್ಕ್ ಜನರ ಮುಂದೆ ಬಂದಿರಲಿಲ್ಲ. ಮಂಗಳವಾರ ವಿದ್ಯಾರ್ಥಿನಿಯರು ನೀರಿನಲ್ಲಿ ಮುಳುಗೇಳುತ್ತಿರುವುದನ್ನು ಕಂಡು ಸ್ಥಳೀಯರು ನೆರವಿಗೆ ಧಾವಿಸಿ ಕೆಲವರನ್ನು ರಕ್ಷಿಸಿದ್ದಾರೆ. ಅಧಿವೇಶನದಲ್ಲಿ ಭಾಗಿಯಾಗಿದ್ದ ಸಚಿವರು ಮಾಹಿತಿ ಪಡೆದು ಮಂಗಳವಾರ ರಾತ್ರಿಯೇ ಮುರುಡೇಶ್ವರಕ್ಕೆ ಧಾವಿಸಿ ಬಂದಿದ್ದು, ತಡರಾತ್ರಿ 2:30 ಸುಮಾರಿಗೆ RNS ಆಸ್ಪತ್ರೆಗೆ ತೆರಳಿ ಆಸ್ಪತ್ರೆಗೆ ದಾಖಲಾದವರ ಆರೋಗ್ಯ ವಿಚಾರಿಸಿದ್ದಾರೆ. ಇದಕ್ಕೂ ಪೂರ್ವದಲ್ಲಿ DC, SPಯವರಿಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿ ಪ್ರವಾಸಕ್ಕೆ ಬಂದ ಮಕ್ಕಳಿಗೆ ತೊಂದರೆಯಾಗದಂತೆ ವ್ಯವಸ್ಥೆ ಕಲ್ಪಿಸಿದ್ದಾರೆ. ಕೋಲಾರ ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಅವರನ್ನು ಸಂಪರ್ಕ ಮಾಡಿ ಅವರಿಗೆ ನೀಡಿದ ಭರವಸೆಯಂತೆ ಸಮುದ್ರದಿಂದ ಶವಗಳನ್ನು ಮೇಲೆತ್ತಿ ಮರಣೋತ್ತರ ಪರೀಕ್ಷೆಯ ನಂತರ ಕೋಲಾರ್ಗೆ ಕಳುಹಿಸುವ ಕೆಲಸವನ್ನು ಮಾಡಲಾಗಿದೆ. ಇದರ ಬಗ್ಗೆ ಅರಿವಿದ್ದರೂ ಮಾಜಿ ಶಾಸಕರು ಸಚಿವ ಮಂಕಾಳರನ್ನು ಟೀಕಿಸಿರುವುದು ಖಂಡನೀಯ ಎಂದರು. ಕಳೆದ ಕೆಲ ದಿನಗಳ ಹಿಂದೆ ಭಟ್ಕಳದಲ್ಲಿ ಮರಳು ಕೊರತೆ ಸೃಷ್ಟಿಯಾಗಲು ಬಿಜೆಪಿಯವರೇ ಕಾರಣರಾಗಿದ್ದಾರೆ. ಬಿಜೆಪಿಯ 8 ಪ್ರಮುಖರು ಶರಾವತಿ ನದಿ ಮರಳುಗಾರಿಕೆ ವಿರುದ್ಧ ಸುಪ್ರೀಂ ಕೋರ್ಟ್ ಹಸಿರು ಪೀಠಕ್ಕೆ ಸಲ್ಲಿಸಿರುವ ಅರ್ಜಿ ಮರಳುಗಾರಿಕೆಗೆ ತೊಡಕನ್ನುಂಟು ಮಾಡಿರುವ ಬಗ್ಗೆ ಸಾಕ್ಷಿ ಸಮೇತ ಮಾಧ್ಯಮದವರ ಮುಂದೆ ಬಂದು ಹೇಳಿದ್ದೇವೆ. ಆದರೂ ಬಿಜೆಪಿಯವರು ಯಾವುದೇ ಆಧಾರವಿಲ್ಲದೆ ಸಚಿವರ ವಿರುದ್ಧ ಆರೋಪಿಸಿದ್ದಾರೆ. ಕಾರ್ಮಿಕರ ಪ್ರತಿಭಟನೆ, ಅಲ್ಲಿ ಸಚಿವರ ವಿರುದ್ಧ ಮಾತನಾಡಿರುವುದರ ಹಿಂದೆ ಬಿಜೆಪಿ ಕೈವಾಡ ಇದೆ. ಮಾಜಿ ಶಾಸಕರಿಗೆ ಕೇವಲ ಪೇಪರ್ ಹೇಳಿಕೆ ಶೋಭೆ ತರುವುದಿಲ್ಲ. ಜನಸಾಮಾನ್ಯರ ಬದುಕಿನ ಮೇಲೆ ಆಟವಾಡಬೇಡಿ ಎಂದಷ್ಟೇ ವಿನಂತಿಸಿಕೊಳ್ಳುತ್ತಿದ್ದೇನೆ ಎಂದರು. ಮುರುಡೇಶ್ವರದಲ್ಲಿ ಮೀನುಗಾರಿಕೆ ಇಲಾಖೆ ವತಿಯಿಂದ ಮತ್ಸ್ಯ ಮೇಳ ಕಾರ್ಯಕ್ರಮ ನಡೆಸಲಾಗಿದೆ. ಆ ಮೂಲಕ ಮೀನುಗಾರಿಕೆ ವಿವಿಧ ಯೋಜನೆಯ ಬಗ್ಗೆ ಸಮಗ್ರ ತಿಳುವಳಿಕೆ ನೀಡುವ ಪ್ರಯತ್ನ ನಡೆದಿದೆ. ಮೀನುಗಾರರೆಂದರೆ ಕೇವಲ ಮೊಗೇರವರು ಮಾತ್ರವಲ್ಲ, ನಾಯ್ಕ, ದೇವಾಡಿಗ, ಮುಸ್ಲಿಂ ಸೇರಿದಂತೆ ಎಲ್ಲಾ ಜಾತಿ ಧರ್ಮದವರು ಮೀನುಗಾರಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ. ಮತ್ಸ್ಯ ಮೇಳದ ಪ್ರಯುಕ್ತ ನಡೆದ ಮನರಂಜನಾ ಕಾರ್ಯಕ್ರಮದಲ್ಲಿ ನಾವು ಕುಣಿದಿದ್ದು ತಪ್ಪು ಎಂದು ಜನರಿಗೆ ಅನ್ನಿಸಿದರೆ ನಾವು ಕ್ಷಮೆ ಕೋರುತ್ತೇವೆ. ಆದರೆ ಕೊರೋನಾ ಕಾಲದಲ್ಲಿ ಶಾಸಕರಾಗಿದ್ದ ಸುನಿಲ್ ನಾಯ್ಕ್, ಸಚಿವರಾಗಿದ್ದ ಡಾಕ್ಟರ್ ಸುಧಾಕರ್ ವೇಷ ಹಾಕಿ ಕುಣಿದ ಬಗ್ಗೆ ಏನು ಹೇಳುತ್ತಾರೆ ಎಂದು ಪ್ರಶ್ನಿಸಿದ್ದಾರೆ. ಮಾಧ್ಯಮಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರುಗಳು ಉಪಸ್ಥಿತರಿದ್ದರು. ರಾಜ್ಯ ಮಟ್ಟದ ಕನಕದಾಸರ ಚಿತ್ರಕಲಾ ಸ್ಪರ್ಧೆಯಲ್ಲಿ ಕರ್ಕಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿ ರಾಹುಲ್ ಗೌಡ ತೃತೀಯ. ಹೊನ್ನಾವರ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕರ್ಕಿ ಇಲ್ಲಿನ 7ನೇ ತರಗತಿಯ ವಿದ್ಯಾರ್ಥಿ ಕುಮಾರ್ ರಾಹುಲ್ ಮಂಜುನಾಥ್ ಗೌಡ ರಾಜ್ಯ ಮಟ್ಟದ ಕನಕದಾಸರ ಚಿತ್ರಕಲಾ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ ಪಡೆಯುವ ಮೂಲಕ ಶಾಲೆಗೆ ಕೀರ್ತಿ ತಂದಿದ್ದಾನೆ. ಕನಕ ಜಯಂತಿಯ ಪ್ರಯುಕ್ತ 4ರಿಂದ 9ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಮಕ್ಕಳ ಸೃಜನಶೀಲತೆ ವೇದಿಕೆಯಾದ ಮೈಸೂರಿನ ಬಾಲ ಸಾಹಿತ್ಯ ಚಿಂತನಾ ಬಳಗ ನವೆಂಬರ್ 21ರಿಂದ ಡಿಸೆಂಬರ್ 10ರವರೆಗೆ ನಿಮ್ಮ ಚಿತ್ರ ನಮ್ಮ ಪುರಸ್ಕಾರ ಅಡಿಯಲ್ಲಿ ರಾಜ್ಯ ಮಟ್ಟದ ಚಿತ್ರಕಲಾ ಸ್ಪರ್ಧೆ ಏರ್ಪಡಿಸಿತ್ತು. ಈ ಸ್ಪರ್ಧೆಯಲ್ಲಿ ಕರ್ಕಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿ ಕುಮಾರ್ ರಾಹುಲ್ ಗೌಡ ತನ್ನ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಕನಕದಾಸರ ಚಿತ್ರ ಬರೆದು ಅದಕ್ಕೆ ಬಣ್ಣ ತುಂಬಿಸಿ ಬಾಲ ಸಾಹಿತ್ಯ ಚಿಂತನಾ ಬಳಗದ ವಾಟ್ಸಪ್ ನಂಬರಿಗೆ ಕಳುಹಿಸಿದ್ದರು. ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿ ತೃತೀಯ ಸ್ಥಾನ ಪಡೆದಿರುವುದು ತುಂಬಾ ಸಂತಸದ ವಿಚಾರ. ಪ್ರಯತ್ನಕ್ಕೆ ಸರಿಯಾದ ಫಲ ದೊರಕಿದೆ. ಭವಿಷ್ಯದಲ್ಲೂ ಹೀಗೆ ಅಭಿವೃದ್ಧಿ ಹೊಂದಲಿ ಎಂದು
ಶಾಲೆಯ ಮುಖ್ಯ ಶಿಕ್ಷಕಿ ಸೀತಾ ಬಾಟ್ಕರ್ಕಿ ತಮ್ಮ ವಿದ್ಯಾರ್ಥಿಯ ಸಾಧನೆಗೆ ಅಭಿನಂದಿಸಿದ್ದಾರೆ. ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯವು ಆಯೋಜಿಸಿದ ವಿಶ್ವವಿದ್ಯಾಲಯ ಮಟ್ಟದ ಕರಾಟೆ ಚೆಸ್ ಕ್ರೀಡೆಯಲ್ಲಿ ಆಯ್ಕೆಯಾಗಿ ಯೂನಿವರ್ಸಿಟಿ ಬ್ಲೂ ಆಗಿರುವ ಭಟ್ಕಳದ ಶ್ರೀ ಗುರುಸುಧೀಂದ್ರ ಕಾಲೇಜಿನ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯವನ್ನು ದಕ್ಷಿಣ ವಲಯ ಮಟ್ಟದಲ್ಲಿ ಪ್ರತಿನಿಧಿಸಿ ಉತ್ತಮ ಪ್ರದರ್ಶನ ನೀಡಿರುತ್ತಾರೆ. ಬಿಎ ವಿದ್ಯಾರ್ಥಿನಿ ಕುಮಾರಿ ಪೂಜಾ ಖಾರ್ವಿ ಈಕೆಯು ವಿಶಾಖಪಟ್ಟಣಂನ ಗೀತಂ ವಿಶ್ವವಿದ್ಯಾಲಯದಲ್ಲಿ ಜರುಗಿದ ಚೆಸ್ ಪಂದ್ಯಾವಳಿಯಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯವನ್ನು ಪ್ರತಿನಿಧಿಸಿ ಬೋರ್ಡ್ 6 ಗೇಮ್ನಲ್ಲಿ ಬೆಳ್ಳಿ ಪದಕವನ್ನು ಪಡೆದಿರುತ್ತಾಳೆ. ಬಿಬಿಎ ವಿದ್ಯಾರ್ಥಿ ಕುಮಾರ್ ಪ್ರವೀಣ್ ಹರಿಜನ್ ಈತನು ಭೋಪಾಲ್ನ ಎಲ್ಎನ್ ಸಿಟಿ ವಿಶ್ವವಿದ್ಯಾಲಯದಲ್ಲಿ ಜರುಗಿದ ಕರಾಟೆ ಪಂದ್ಯಾವಳಿಯಲ್ಲಿ ವಿಶ್ವವಿದ್ಯಾಲಯವನ್ನು ಪ್ರತಿನಿಧಿಸಿ ಕುಮಿಟೆ 84 ಕಿಲೋ ವಿಭಾಗದಲ್ಲಿ ಅರ್ಹನಾಗಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿರುತ್ತಾನೆ. ಚೆಸ್ ಯೂನಿವರ್ಸಿಟಿ ಬ್ಲೂ ಕುಮಾರಿ ಯಮುನಾ ನಾಯ್ಕ್ ಈಕೆಯು ವಿಶಾಖಪಟ್ಟಣಂನ ಗೀತಾ ವಿಶ್ವವಿದ್ಯಾಲಯದಲ್ಲಿ ಕಬಡ್ಡಿ ಯೂನಿವರ್ಸಿಟಿ ಬ್ಲೂ. ಕುಮಾರಿ ಸರಸ್ವತಿ ಭಂಡಾರಿ ಈಕೆಯು ತಮಿಳುನಾಡಿನ ಕರೈಕುಡಿ ಅಲಗಪ್ಪ ವಿಶ್ವವಿದ್ಯಾಲಯದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯವನ್ನು ಪ್ರತಿನಿಧಿಸಿರುತ್ತಾರೆ. ಈ ಮೂಲಕ ಕರಾವಳಿ ಜಿಲ್ಲೆಗೆ ಹಾಗೂ ಕಾಲೇಜಿಗೆ ಕೀರ್ತಿ ತಂದಿರುತ್ತಾರೆ. ಇವರ ಸಾಧನೆಗೆ ಭಟ್ಕಳ ಎಜುಕೇಷನ್ ಟ್ರಸ್ಟ್ನ ಆಡಳಿತ ಮಂಡಳಿ, ಪ್ರಾಂಶುಪಾಲರು, ಉಪನ್ಯಾಸಕರು, ದೈಹಿಕ ಶಿಕ್ಷಕರು, ಸಿಬ್ಬಂದಿ ವರ್ಗ, ಪಾಲಕರು ಹಾಗೂ ವಿದ್ಯಾರ್ಥಿಗಳು ಮೆಚ್ಚುಗೆ ವ್ಯಕ್ತಪಡಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೀರ್ತಿ ಗಳಿಸಲೆಂದು ಶುಭ ಹಾರೈಸಿರುತ್ತಾರೆ. ಶ್ರೀ ಸುತ್ತೂರು ಕ್ಷೇತ್ರದಲ್ಲಿ ಸಂಭ್ರಮದ ಶಿವದೀಪೋತ್ಸವ ಹಾಗೂ ಜಾತ್ರಾ ಮಹೋತ್ಸವ. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಶ್ರೀ ಕ್ಷೇತ್ರ ಸುತ್ತೂರು ಮಠದಲ್ಲಿ ಶುಕ್ರವಾರ ರಾತ್ರಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಶ್ರೀ ಆದಿಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳ ಕರ್ತೃಗದ್ದಿಗೆ ಶ್ರೀ ಸೋಮೇಶ್ವರ, ಶ್ರೀ ಮಹದೇಶ್ವರ, ಶ್ರೀ ವೀರಭದ್ರೇಶ್ವರ ಮತ್ತು ನಾರಾಯಣಸ್ವಾಮಿ ದೇವಾಲಯಗಳಲ್ಲಿ ಶುಕ್ರವಾರ ಸಂಜೆ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಿದವು. ಶಿವದೀಪೋತ್ಸವ, ಕೃತಿಕ ಮಹೋತ್ಸವದಲ್ಲಿ ಮಹಾಮಂಗಳಾರತಿ, ಬೆಳ್ಳಿ ರಥದ ಪ್ರಕಾರೋತ್ಸವ ನೆರವೇರಿತು. ಸುತ್ತೂರು ಮಠದ ಶಾಲೆಯ ಮಕ್ಕಳ ಕಾರ್ಯಕ್ರಮದ ನಂತರ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಎನ್ಎಸ್ಎಸ್ ಘಟಕದ ರಾಜ್ಯ ಸಂಯೋಜನಾಧಿಕಾರಿಗಳಾದ ಡಾಕ್ಟರ್ ಗುಬ್ಬಿಗೂಡು ರಮೇಶ್ ಅವರು ಉಪನ್ಯಾಸ ನೀಡುತ್ತಾ ಅಜ್ಞಾನದಿಂದ ಸುಜ್ಞಾನದೆಡೆಗೆ ಕೊಂಡೊಯ್ಯುವುದೇ ಶಿವ. ದೀಪೋತ್ಸವ ಜಾಗತಿಕ ರಂಗದಿಂದ ಪ್ರಪಂಚದಾದ್ಯಂತ ದ್ವೇಷ, ಅಸೂಯೆ, ಆಕ್ರೋಶ ತುಂಬಿ ತುಳುಕುತ್ತಿದೆ. ದೇಶ ದೇಶಗಳ ನಡುವೆ ವೈರತ್ವದ ಗುಣಗಳು ಬೆಳೆಯುತ್ತಿವೆ. ಸುತ್ತೂರು ಶ್ರೀಮಠದಲ್ಲಿ ಶಿಕ್ಷಕರನ್ನು ಪಡೆದ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಸಂಸ್ಥೆಗೆ ಕೀರ್ತಿಯನ್ನು ತರುವಂತವರಾಗಬೇಕು ಎಂದು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಇಡೀ ಜಗತ್ತಿನಲ್ಲಿ ಇವತ್ತು ಅಮೆರಿಕನ್ ಟೆಕ್ನಾಲಜಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರೆ 22% ಟೆಕ್ನಿಕಲ್ ಪರ್ಸನ್ಸು, ಅಲ್ಲಿನ ಸಾಫ್ಟ್ವೇರು, ಅಲ್ಲಿನ ರಿಸರ್ಚ್ ಓರಿಯೆಂಟೆಡ್, ಅಲ್ಲಿನ ಮೆಡಿಸಿನ್ನು ಎಲ್ಲದರಲ್ಲೂ ಕೂಡ ಭಾರತೀಯ ವಿದ್ಯಾರ್ಥಿಗಳ ಸರ್ವಿಸ್, ಸೇವೆ ಅತ್ಯಂತ ಗಮನಾರ್ಹವಾಗಿದೆ, ಅತ್ಯಂತ ಅನಿವಾರ್ಯ ಆಗಿದೆ. ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ನಾನು ಈ ಪುಟಾಣಿ ಮಕ್ಕಳ ಕಿವಿಗಳಿಗೆ ಅಣ್ಣಾ ಬಸವಣ್ಣ ಅಣ್ಣಾ ಬಸವಣ್ಣ ಅಣ್ಣಾ ಬಸವಣ್ಣ ಅಂತ 3 ಸಲ ಹೇಳ್ತಾ ಮಕ್ಕಳ ಕಿವಿಗೆ ನಾನು ಯಾಕೆ ಈ ಮಾತನ್ನ ಹಾಕಿದೆ ಅಂತಂದ್ರೆ, ಈ ಮಕ್ಕಳು ನಾಳೆ ಬಹಳ ದೊಡ್ಡ ವಿದ್ಯಾವಂತರಾದಂಥ ಕಾಲಕ್ಕೆ ಬೇರೆ ಬೇರೆ ದೇಶಗಳಿಗೆ ಹೋದಾಗ ಅಲ್ಲಿ ಈ ಬಸವ ಧರ್ಮದ ವಿಶ್ವ ಸಂದೇಶವನ್ನ ತಲುಪಿಸುವ, ಅಲ್ಲಿ ಅದಕ್ಕಾಗಿ ಹೆಣಗಾಡುವ, ಅದಕ್ಕಾಗಿ ಸಂಘಟಿಸುವ, ಕನ್ನಡ ಸಮಾಜ ಈ ತರ ಬದುಕಿತ್ತು ಅಂತ ಹೇಳಿಕೊಂಡು ಅಭಿಮಾನ ಪಡುವ ಸಂದರ್ಭಗಳು ಬಂದಾಗ ಈ ಮಕ್ಕಳು ಚಿಕ್ಕಂದಿನಲ್ಲೇ ಸುತ್ತೂರು ಮಠದಲ್ಲಿ ನಾವು ಕಲಿಯುವಾಗ ಇದನ್ನ ನಾವು ಕಿವಿ ಮೇಲೆ ಹಾಕೊಂಡಿದ್ವಿ, ನಾವು ಕೇಳಿಸ್ಕೊಂಡಿದ್ವಿ. ಪರಮ ಪೂಜ್ಯ ಜಗದ್ಗುರುಗಳು ನಮಗೆ ಕೇವಲ ಶಿಕ್ಷಣ ಮತ್ತು ಸರ್ಟಿಫಿಕೇಟು, ಉದ್ಯೋಗ ಮತ್ತು ವಿದ್ಯಾರ್ಥಿಗಳಿಗೆ ಅವಕಾಶ ಇಷ್ಟನ್ನು ಮಾತ್ರ ಕೊಡಲಿಲ್ಲ. ನಮಗೆ ಸಾಮಾಜಿಕವಾಗಿ ಹೆಂಗೆ ಬದುಕಬೇಕು ಅನ್ನುವಂಥ ವಿಚಾರನ ನಾವು ಪುಟ್ಟ ಮಕ್ಕಳಾಗಿದ್ದಾಗಲೇ ನಮ್ಮ ಕಿವಿಗೆ ಬೀಳುವ ಹಾಗೆ ಆ ವಿಚಾರಗಳನ್ನು ತಲುಪಿಸಿದ್ರು. ಸುತ್ತೂರು ಮಠ ಆ ಒಂದು ಕೈಂಕರ್ಯವನ್ನ, ಆ ಒಂದು ದೀಕ್ಷೆಯನ್ನು ಇಟ್ಟುಕೊಂಡು ಸೃಷ್ಟಿ ಮಾಡಿದ ವಿದ್ಯಾರ್ಥಿ ಸಮುದಾಯ. ನಾವು ಬೇರೆ ತರ ವಿದ್ಯಾರ್ಥಿಗಳಲ್ಲ. ನಾವು ಯಾಕೆ ಬೇರೆ, ನಾವು ಯಾಕೆ ವಿಭಿನ್ನವಾಗಿ ವೈವಿಧ್ಯಮಯವಾಗಿದ್ದೀವಿ ಅಂತ ಹೇಳಿದ್ರೆ, ಸುತ್ತೂರು ಮಠದಲ್ಲಿ ಓದಿರೋರು ನಾವು, ಅಲ್ಲಿ ಕಲ್ತಿರೋರು ನಾವು, ಅಲ್ಲಿ ಮಾತುಗಳನ್ನ ಕೇಳಿಸ್ಕೊಂಡು ಬೆಳೆದಿರೋರು ನಾವು.
ಈ ಸಂದರ್ಭದಲ್ಲಿ ಹರಗುರು ಚರಮೂರ್ತಿಗಳು ಹಾಗೂ ಮಕ್ಕಳು, ಗ್ರಾಮಸ್ಥರುಗಳು ಇದ್ದರು. ಭಾವನಾ ಟಿವಿಗಾಗಿ ಸದಾನಂದ ಕಣ್ಣೇಗಾಲ, ಗುಂಡುಪೇಟೆ. ಹೊನ್ನಾವರ ತಾಲೂಕಿನ ಕರ್ಕಿ ಮಠದಕೇರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಹೋಗುವ ದಾರಿಯ ಬದಿಯ ಮರವೊಂದಕ್ಕೆ ಜೇನುಗೂಡು ಕಟ್ಟಿಕೊಂಡಿದ್ದು, ಯಾವಾಗ ಜೇನುನೊಣಗಳ ದಾಳಿಗೆ ಒಳಗಾಗುವರೋ ಎಂಬ ಆತಂಕ, ಭಯದಲ್ಲಿ ಓಡಾಡುವಂತಾಗಿದೆ. ಇತ್ತೀಚೆಗೆ ಜೇನುನೊಣಗಳ ಹಾವಳಿ ಸುದ್ದಿ ಬರುತ್ತಿದ್ದು, ಸಾರ್ವಜನಿಕ ಪ್ರದೇಶದಲ್ಲಿ ಜೇನುಗೂಡು ನೋಡಿದರೆ ಹೆದರುವ ಸಂಭವ ಉಂಟಾಗಿದೆ. ಹೊನ್ನಾವರ ಕರ್ಕಿ ಮಠದಕೇರಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಹೋಗುವ ದಾರಿಯ ಬದಿಯ ಮರವೊಂದಕ್ಕೆ ಜೇನುಗೂಡು ಕಟ್ಟಿಕೊಂಡಿದ್ದು, ಪುಟ್ಟ ಮಕ್ಕಳ ಮೇಲೆ ದಾಳಿ ಮಾಡದಿರಲಿ ಎಂಬ ಅಭಿಲಾಷೆ ಎಲ್ಲರದಾಗಿದೆ. ಬಿಸಿಲಿನ ತಾಪಮಾನಕ್ಕೆ ಜೇನುಗೂಡಿನಿಂದ ಜೇನುನೊಣಗಳು ಹೊರಬರುವ ಸಾಧ್ಯತೆ ಹೆಚ್ಚಾಗಿದ್ದು, ರಸ್ತೆಯಲ್ಲಿ ಓಡಾಡುವ ಸಾರ್ವಜನಿಕರಲ್ಲಿ ದಿನದಿಂದ ದಿನಕ್ಕೆ ಆತಂಕ ಹೆಚ್ಚಾಗಲಾರಂಭಿಸಿದೆ. ಜೇನುಗೂಡು ತೆರವುಗೊಳಿಸಲು ಅರಣ್ಯ ಇಲಾಖಾ ಅಧಿಕಾರಿಗಳ ಗಮನಕ್ಕೆ ಹಲವು ಬಾರಿ ತಂದರೂ ಅದನ್ನು ತೆರವುಗೊಳಿಸಲು ಮೀನಾಮೇಷ ಮಾಡುತ್ತಿದ್ದಾರೆ. ಏನಾದರೂ ಅವಘಡ ನಡೆದ ಮೇಲೆಯೇ ಜೇನುಗೂಡು ತೆರವು ಮಾಡುತ್ತಾರಾ ನೋಡಬೇಕು. ಅವಘಡ ಸಂಭವಿಸಿದರೆ ಅರಣ್ಯ ಇಲಾಖೆಯವರೇ ಹೊಣೆಗಾರರು ಎಂದು ಕರ್ಕಿ ಗ್ರಾಮ ಪಂಚಾಯತ್ ಸದಸ್ಯ ಕಮಲಾಕರ್ ಬೀರಾ ಮುಕ್ರಿ ಹೇಳಿದ್ದಾರೆ. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ. ಅರಣ್ಯವಾಸಿಗಳ ಭೂಮಿ ಮತ್ತು ಸಾಗುವಳಿ ಹಕ್ಕಿನ ಸಂಬಂಧ ಅರಣ್ಯಾಧಿಕಾರಿಗಳಿಗೆ ಕಾನೂನು ಅಧ್ಯಯನ ಅವಶ್ಯ. ಅಧ್ಯಯನದ ವೈಫಲ್ಯವೇ ಅರಣ್ಯ ಹಕ್ಕು ಕಾಯ್ದೆ ವೈಫಲ್ಯಕ್ಕೆ ಕಾರಣವಾಗಿದೆ. ಪೂರ್ಣ ಜ್ಞಾನವಿಲ್ಲದೆ ಸರ್ವಾಧಿಕಾರಿ ಪ್ರವೃತ್ತಿ ಸಮಂಜಸವಲ್ಲ. ಇಂತಹ ನಡೆಯನ್ನು ಯಾವ ಸರ್ಕಾರವೂ ಸಹಿಸುವುದಿಲ್ಲ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಅವರು ಹೇಳಿದರು. ಹೊನ್ನಾವರ ತಾಲೂಕಿನ ನಾಮಧಾರಿ ಕಲ್ಯಾಣ ಮಂಟಪದ ಸಭಾಭವನದಲ್ಲಿ ಜರುಗಿದ ಅರಣ್ಯವಾಸಿಗಳ ಸಭೆಯಲ್ಲಿ ಮಾತನಾಡಿ, ಅರಣ್ಯವಾಸಿಗಳ ಬದುಕಿನ ಅಸ್ತಿತ್ವ ಅರಣ್ಯ ಭೂಮಿ ಹಕ್ಕಿನ ಮೇಲೆ ಅವಲಂಬಿತವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯು ಅರಣ್ಯ ಜಿಲ್ಲೆಯಾಗಿದೆ. ಸುಮಾರು 85,000 ಕುಟುಂಬವು ಭೂಮಿ ಹಕ್ಕಿನ ನಿರೀಕ್ಷೆಯಲ್ಲಿದ್ದಾರೆ. ಇಂತಹ ಸಂದರ್ಭ ಅರಣ್ಯ ಅಧಿಕಾರಿಗಳು ಅರಣ್ಯವಾಸಿಗಳ ಪರ ನಿಲುವನ್ನು ಹೊಂದಿರಬೇಕೇ ವಿನಃ ಬಲ ಪ್ರಯೋಗಿಸುವುದು ಸಮಂಜಸವಲ್ಲ ಎಂದರು. ಅರಣ್ಯ ಕಾಯ್ದೆ ಬಗ್ಗೆ ಅರಣ್ಯ ಇಲಾಖೆಯವರಲ್ಲಿ ಪೂರ್ಣ ಪ್ರಮಾಣದ ಜ್ಞಾನವಿಲ್ಲ. ಅರಣ್ಯ ಇಲಾಖೆಯವರು ಅರಣ್ಯ ಕಾಯ್ದೆಯನ್ನ ಅಧ್ಯಯನ ಅತಿ ಅವಶ್ಯ. ಈ ರೀತಿ ಅಧ್ಯಯನ ಕೊರತೆಯಿಂದಲೇ ಸಾಕಷ್ಟು ಗೊಂದಲಗಳಾಗ್ತಾ ಇದೆ. ಅರಣ್ಯ ಹಕ್ಕು ಕಾಯ್ದೆ ಏನಾದರೂ ವೈಫಲ್ಯವಾಗಿದೆ, ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ನ್ಯೂನತೆಗಳಾಗಿ ಅರ್ಜಿಗಳು ತಿರಸ್ಕಾರ ಆಗಿದ್ರೆ ಈ ವೈಫಲ್ಯ ಕಾನೂನ ಅಧ್ಯಯನವೇ ಕಾರಣ ಅಂತ ನಾನು ಹೇಳಿ ಬಯಸ್ತಾ ಇದ್ದೇನೆ, ಮತ್ತೇನೂ ಅಲ್ಲ.
ಗೊತ್ತಾಗ್ತೇನ್ರಿ, ಇವತ್ತು ಅರಣ್ಯವಾಸಿಗಳಿಗೆ ಈ ಅರಣ್ಯ ಭೂಮಿಯ ಅಸ್ತಿತ್ವ ಇಲ್ಲಾಗ್ಬಿಟ್ರೆ ಈ ಭೂಮಿಯಲ್ಲಿ ನಿಮಗೆ ಭೂಮಿ ಹಕ್ಕನ್ನು ಸಿಗದೇ ಇದ್ರೆ ಏನು ಅವಸ್ಥೆ ಆಗ್ಬೋದು? ಅರಣ್ಯವಾಸಿಗಳಿಗೆ ಅರಣ್ಯ ಭೂಮಿ ಹಕ್ಕು ಅನಿವಾರ್ಯ. ಜಿಲ್ಲೆಯಲ್ಲಿ 85,000 ಕುಟುಂಬಗಳು ಈ ಅರಣ್ಯ ಭೂಮಿಯ ಮೇಲೆ ಅವಲಂಬಿತರಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯವರು ಸಮಗ್ರವಾಗಿ ಕಾನೂನು ಅಧ್ಯಯನ ಮಾಡಬೇಕು. ಅರಣ್ಯ ವಾಸಿಗಳ ಪರವಾಗಿ ಅರಣ್ಯ ಇಲಾಖೆ ಜವಾಬ್ದಾರಿ ಬಹಳಷ್ಟಿದೆ. ಕಾನೂನಿನ ತೊಡಕಿನಿಂದ ಇವತ್ತು ಅರಣ್ಯವಾಸಿಗಳ ಮೇಲೆ ದರ್ಪವನ್ನು ತೋರಿಸ್ತಾ ಇದ್ದಾರೆ. ಇದು ಅಸಾಧ್ಯ. ಯಾವ ಸರ್ಕಾರವೂ ಈ ತಪ್ಪು ನಡವಳಿಕೆಯನ್ನ ಏನ್ ಮಾಡೋದಿಲ್ಲ, ಸಹಿಸುವುದಿಲ್ಲ. ವೇದಿಕೆಯಲ್ಲಿ ಸುರೇಶ್ ಮೇಸ್ತಾ ಹೊನ್ನಾವರ, ರಾಮ ಮರಾಠಿ ಯಲಕೊಟಗಿ, ಮಹೇಶ್ ನಾಯ್ಕ್ ಕಾನಕ್ಕಿ, ಗಜಾನನ್ ನಾಯ್ಕ್ ಸಾಲ್ಕೋಡ್, ಜನಾರ್ದನ್ ನಾಯ್ಕ್ ಹೊದಕೆ ಶಿರೂರ್, ಸುರೇಶ್ ನಾಯ್ಕ್ ಗೇರ್ಸೊಪ್ಪ, ದಾವೂದ್ ಇನ್ನಿತರರು ಉಪಸ್ಥಿತರಿದ್ದರು. ಅರಣ್ಯವಾಸಿಗಳ ಸಮಸ್ಯೆ ಸ್ಪಂದನೆಗೆ ಡಿಸೆಂಬರ್ 21 ಶನಿವಾರ ಹೊನ್ನಾವರ ತಾಲೂಕಿನ ವಲಯ ಅರಣ್ಯ ಕಚೇರಿ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ನಿರ್ಧಾರ ಮಾಡಿದ್ದೇವೆ ಎಂದು ರವೀಂದ್ರ ನಾಯ್ಕ್ ತಿಳಿಸಿದ್ದಾರೆ. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ. ಇವತ್ತು ನಾವು ಅದನ್ನ ಪ್ರಶ್ನೆ ಮಾಡಬೇಕಾಗಿದೆ. ಅದನ್ನ ಕಾನೂನಾತ್ಮಕವಾಗಿ, ಆಮಿಷಾತ್ಮಕವಾಗಿ ಅಲ್ಲ, ಕಾನೂನಾತ್ಮಕವಾಗಿ ಸೌಹಾರ್ದವಾಗಿ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಾವು 21ನೇ ತಾರೀಕಿಗೆ ಹೊನ್ನಾವರದಲ್ಲಿ ಅರಣ್ಯ ಹಿರಿಯ ಸಿಬ್ಬಂದಿಗಳ ಜೊತೆಯಲ್ಲಿ ಸಮಾಲೋಚನೆ ಮಾಡ್ಕೋಬೇಕಾಗಿದೆ. ಅರಣ್ಯ ಇಲಾಖೆ ಬೇರೆ ಅಲ್ಲ, ಅರಣ್ಯ ವಾಸಿಗಳು ಬೇರೆ ಅಲ್ಲ, ಹೋರಾಟಗಾರರು ಬೇರೆ ಅಲ್ಲ. ಹೌದಲ್ಲ ಹೇಳಿ? ಸಾಮರಸ್ಯ ಬೆಳೆಸಬೇಕಾಗಿದೆ. ದಿನನಿತ್ಯ ಹೋಗಿ ಕಾನೂನ ಮೇಲೆ, ಅರಣ್ಯವಾಸಿಗಳ ಮೇಲೆ ಅರಣ್ಯ ಇಲಾಖೆಯವರು ಸವಾರಿ ಮಾಡುವುದರಿಂದ ಇವತ್ತು ಈ ಸಂಘರ್ಷಗಳು ಈ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಹಾಗಾಗಿ 21ನೇ ತಾರೀಕು ಮುಂಜಾನೆ 10 ಗಂಟೆಗೆ ಎಲ್ಲ ಅರಣ್ಯವಾಸಿಗಳು ನಮ್ಮ ಅನೇಕ ಮೂಲಭೂತಪೂರ್ವಂತ 4 ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಹೊನ್ನಾವರ ತಾಲೂಕಿನ ವಲಯ ಅರಣ್ಯ ಕಚೇರಿ ಪೊಲೀಸ್ ಸ್ಟೇಷನ್ ಇರುವಲ್ಲಿ ನೀವೆಲ್ಲರೂ ಹಾಜರಿರಬೇಕಾಗ್ತದೆ. ಬರುವಾಗ ನೀವೆಲ್ಲರೂ GPS ಅನ್ನು. ಸೇವಾದಳವು ಸ್ವಾತಂತ್ರ್ಯ ಪೂರ್ವದಲ್ಲಿ ಹುಟ್ಟಿಕೊಂಡು ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಸಂಘಟನೆಯಾಗಿದೆ ಎಂದು ಸಂಘಟನೆಯ ಕಾರ್ಯವೈಖರಿಯ ಬಗ್ಗೆ ರಾಜ್ಯದ ಮೀನುಗಾರಿಕೆ, ಬಂದರು, ಒಳನಾಡು ಜಲಸಾರಿಗೆ ಸಚಿವರಾದ ಮಂಕಾಳ್ ವೈದ್ಯ ಪ್ರಶಂಸೆ ವ್ಯಕ್ತಪಡಿಸಿದರು. ನಾಮಧಾರಿ ಸಭಾಭವನದಲ್ಲಿ ಹೊನ್ನಾವರ ತಾಲೂಕಿನ ಸೇವಾದಳದ ಶಾಖಾ ನಾಯಕ ನಾಯಕಿಯರಿಗೆ ಹಮ್ಮಿಕೊಂಡ ಪುನಶ್ಚೇತನ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಸಚಿವರು, ಶತಮಾನ ಪೂರೈಸಿದ ಸಂಘಟನೆಯಾದ ಸೇವಾದಳದ ಮೂಲಕ ಶಿಸ್ತು, ದೇಶಪ್ರೇಮ, ಸೇವಾ ಮನೋಭಾವನೆಯಂತಹ ಮಾನವೀಯ ಮೌಲ್ಯಗಳನ್ನು ವಿದ್ಯಾರ್ಥಿಗಳಲ್ಲಿ ಬಿತ್ತುವ ಕೆಲಸ ಶಿಕ್ಷಕರು ಮಾಡುತ್ತಿರುವುದು ಶ್ಲಾಘನೀಯ ಕಾರ್ಯವಾಗಿದೆ. ಭವ್ಯ ಭಾರತದ ಭಾವಿ ಪ್ರಜೆಗಳಾದ ಇಂದಿನ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಪರಸ್ಪರ ಪ್ರೀತಿ, ಅಸಹಾಯಕರಿಗೆ ಸಹಾಯ ಮಾಡುವ ಗುಣದ ಜೊತೆಗೆ ಅವರಲ್ಲಿ ಇನ್ನಷ್ಟು ಆತ್ಮಸ್ಥೈರ್ಯ ತುಂಬುವ ಕೆಲಸವಾಗಲಿ ಎಂದರು. ಭಾರತ ಸೇವಾದಳದ ಜಿಲ್ಲಾ ಅಧ್ಯಕ್ಷ ಯೋಗೇಶ್ ರಾಯ್ಕರ್ ಮಾತನಾಡಿ, ಸೇವಾದಳದ ಚಟುವಟಿಕೆಗಳಲ್ಲಿ ರಾಜ್ಯದಲ್ಲಿಯೇ ಉತ್ತರ ಕನ್ನಡ ಜಿಲ್ಲೆಯು ಪ್ರಥಮ ಸ್ಥಾನದಲ್ಲಿದ್ದು, ಮುಂದಿನ ದಿನಗಳಲ್ಲಿ ಸರ್ವರ ಸಹಕಾರದಿಂದ ಇನ್ನಷ್ಟು ಬಲಪಡಿಸುವ ಇಂಗಿತ ವ್ಯಕ್ತಪಡಿಸಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎಸ್ ನಾಯ್ಕ್ ಕ್ರಿಯಾ ಯೋಜನೆ ಬಿಡುಗಡೆಗೊಳಿಸಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡುವ ಸಂಘಟನೆ ಸೇವಾದಳವಾಗಿದ್ದು, ಮೌಲ್ಯಾಧಾರಿತ ಶಿಕ್ಷಣ ಮಕ್ಕಳಿಗೆ ಸಿಗುವಲ್ಲಿ ಶಿಕ್ಷಕರ ಪಾತ್ರ ಪ್ರಮುಖವಾಗಿರುತ್ತದೆ. ಆ ನಿಟ್ಟಿನಲ್ಲಿ ಇನ್ನಷ್ಟು ಕ್ರಿಯಾಶೀಲವಾಗಿ ತೊಡಗಿಸಿಕೊಳ್ಳುವಂತೆ ಕರೆ ನೀಡುವ ಮೂಲಕ ಕಾರ್ಯಕ್ರಮ ಸಂಘಟನೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಎಂಜಿ ನಾಯ್ಕ್ ಮಾತನಾಡಿ, ಹೊನ್ನಾವರ ತಾಲೂಕಿನ ಶಿಕ್ಷಕರು ಸೇವಾದಳದ ಚಟುವಟಿಕೆಗಳನ್ನು ಅತ್ಯುತ್ತಮವಾಗಿ ಹಮ್ಮಿಕೊಳ್ಳುತ್ತಾ ಬಂದಿದ್ದು ಜಿಲ್ಲೆಗೆ ಮಾದರಿಯಾಗಿದೆ ಎಂದರು. ಸಭಾ ಅಧ್ಯಕ್ಷತೆ ವಹಿಸಿದ್ದ ಭಾರತ ಸೇವಾದಳದ ತಾಲೂಕಾ ಸಮಿತಿ ಅಧ್ಯಕ್ಷ ವಾಮನ್ ನಾಯ್ಕ್ ಮಾತನಾಡಿ, ತಾಲೂಕಾ ಸಮಿತಿಯು
ಕೇವಲ ಶಾಲೆಗಳಲ್ಲಿ ಶಾಖೆಗಳ ಬಲವರ್ಧನೆಗೆ ಮಾತ್ರ ಸೀಮಿತವಾಗಿರದೆ ಹಲವಾರು ಸಮಾಜಮುಖಿ ಕಾರ್ಯಗಳಲ್ಲೂ ತೊಡಗಿಸಿಕೊಂಡಿದೆ ಎಂದರು. ವೇದಿಕೆಯಲ್ಲಿ ಕೇಂದ್ರ ಸಮಿತಿ ಸದಸ್ಯರಾದ ಎಂಬಿ ಪೈ, ಕಾರ್ಯನಿರ್ವಹಣಾಧಿಕಾರಿ ಚೇತನ್ ಕುಮಾರ್, ಕ್ಷೇತ್ರ ಸಮನ್ವಯಾಧಿಕಾರಿ ವಿನಾಯಕ್ ಅವಧಾನಿ, ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಅಣ್ಣಪ್ಪ ಮುಕ್ರಿ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಗೌರವಾಧ್ಯಕ್ಷರಾದ ಸುದೀಶ್ ನಾಯ್ಕ್, ಜಿಲ್ಲಾ ಪ್ರೌಢಶಾಲಾ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಮಹೇಶ್ ಶೆಟ್ಟಿ, ದೈಹಿಕ ಶಿಕ್ಷಣ ಶಿಕ್ಷಕ ಸಂಘದ ತಾಲೂಕಾ ಅಧ್ಯಕ್ಷರಾದ ಬಾಬು ನಾಯ್ಕ್, ಸೇವಾದಳದ ತಾಲೂಕಾ ಉಪಾಧ್ಯಕ್ಷರಾದ ಅಣ್ಣಪ್ಪ ನಾಯ್ಕ್, ಜಿಲ್ಲಾ ಸಂಘಟಕರಾದ ರಾಘವ್ ಮುಕ್ರಿ, ಸೇವಾದಳ ಸಮಿತಿ ಸದಸ್ಯರಾದ ಐವಿ ನಾಯ್ಕ್, ಪಾಂಡುರಂಗ್ ನಾಯ್ಕ್, ಲಂಬೋದರ್ ನಾಯ್ಕ್, ಟಿಟಿ ನಾಯ್ಕ್, ಕಲ್ಪನಾ ಹೆಗಡೆ ಇನ್ನಿತರರು ಇದ್ದರು. ತಾಲೂಕಾ ಸಂಘಟಕರಾದ ಉದಯ್ ನಾಯ್ಕ್ ಸ್ವಾಗತಿಸಿ, ಶಿರಸಿ ಶೈಕ್ಷಣಿಕ ಜಿಲ್ಲೆಯ ಜಿಲ್ಲಾ ಸಂಘಟಕರಾದ ರಾಮಚಂದ್ರ ಹೆಗಡೆ ಪ್ರಾಸ್ತಾವಿಕ ಮಾತನಾಡಿದರು. ಶಿಕ್ಷಕರಾದ ಭೈರವ ಹೆಗಡೆ ಮತ್ತು ವಿನಾಯಕ್ ಭಟ್ ಕಾರ್ಯಕ್ರಮ ನಿರ್ವಹಿಸಿ ಗಜಾನನ್ ನಾಯ್ಕ್ ವಂದಿಸಿದರು. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ. ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ, ನಿಮ್ಮೂರಿನ ಸುದ್ದಿ ಮನೆ. ನೋಡ್ತಾ ಇರಿ ಭಾವನಾ ಟಿವಿ, ಇದು ನಿಮ್ಮ ವಾಹಿನಿ.